ನಮಸ್ಕಾರ ಎಲ್ರಿಗೂ. ನಾರಿ ಶಕ್ತಿ ಗಾಥೆಗಳಿಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಈ ನಮ್ಮ ನಾರಿ ಶಕ್ತಿ ಗಾಥೆಗಳಲ್ಲಿ ಆ ಪ್ರೇರಣಾದಾಯಕ ಮಹಿಳೆಯರ ಜೀವನ ಗಾಥೆಗಳನ್ನು ನೀವು ಕೇಳಬಹುದು. ಅವರ ಜೀವನ, ಹೋರಾಟ, ಸಾಧನೆಗಳಿಂದ ನೀವು ಪ್ರೇರಿತರಾಗಬಹುದು. ಇವತ್ತು ನಮ್ಮ ಜೊತೆ ರೇಣುಕಾ ಅವರಿದ್ದಾರೆ. ಅವರು ಬೆಂಗಳೂರಿನ ಒಂದು ಸಣ್ಣ ಗುಡಿಸಲಿನಲ್ಲಿ ಬಾಲ್ಯವನ್ನು ಕಳೆದು ಇತ್ತೀಚೆಗೆ ಅವರು ಗಣಿತ ಶಾಸ್ತ್ರದಲ್ಲಿ MSc ಮುಗಿಸಿದ್ದಾರೆ. ನಮ್ಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಸಾಧನೆಗೆ ಪರಿಶ್ರಮ ಮುಖ್ಯನೋ, ಲಕ್ ಮುಖ್ಯನೋ, ಅಥವಾ ಅವಕಾಶ ಮುಖ್ಯನೋ ಅಂತ. ಇವತ್ತು ನಾವು ರೇಣುಕಾ ಅವರ ಜೀವನದ ಪುಟಗಳನ್ನು ತಿರುವಿ ಆ ಪ್ರಶ್ನೆಗೆ ಉತ್ತರವನ್ನು ಹುಡ್ಕೋಣ. ಇನ್ನೇಕೆ ತಡ ಮಾಡೋದು, ರೇಣುಕಾ ಅವ್ರನ್ನ ಕರಿತೀನಿ. ಬನ್ನಿ ರೇಣುಕಾ ಅವರೇ. ನಮಸ್ಕಾರ ರೇಣುಕಾ ಅವರೇ, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೀವಿ ನಾವು. ಐ ಆಮ್ ಡೂಯಿಂಗ್ ಸೋ ಫಾರ್ ಗುಡ್. ಓ ನೈಸ್. ಅಂಡ್ ಕಾಲೇಜ್ ಎಲ್ಲ ಇವಾಗ ಜಸ್ಟ್ ಕಂಪ್ಲೀಟ್ ಆಗಿರೋದ್ರಿಂದ ಐ ಆಮ್ ಗೆಟಿಂಗ್ ಲಾಟ್ ಆಫ್ ಟೈಮ್. ಸೊ ಯಾ, ಡೂಯಿಂಗ್ ಗುಡ್. ನೈಸ್. ರೇಣುಕಾ ಅವರೇ, ನಿಮ್ಮ ಬಾಲ್ಯ ಜೀವನದ ಬಗ್ಗೆ ನಮ್ಗೆ ಸ್ವಲ್ಪ ಹೇಳ್ತೀರಾ? ನಾನು ಹುಟ್ಟಿದ್ದು ಯಾದಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ. ನಮ್ಮ ಪೇರೆಂಟ್ಸ್ ಅವಾಗ ಉಳುಮೆ ಮಾಡ್ಕೊಂಡು ಹೊಲದ ಕೆಲಸ ಎಲ್ಲ ಮಾಡ್ತಾ ಇದ್ರು ಹಳ್ಳಿಯಲ್ಲಿ. ಸೊ ಆ ಹೊಲದಲ್ಲೆಲ್ಲ ಲಾಸ್ ಆಗಿ ಬ್ಯಾಂಗ್ಳೂರಿಗೆ ಹೊಟ್ಟೆ ಪಾಡಿಗೋಸ್ಕರ ಬ್ಯಾಂಗ್ಳೂರಿಗೆ ಬರ್ತಾರೆ ದುಡಿಯೋದಿಕ್ಕೆ ಅಂತ. ಇಲ್ಲಿ ಬಂದು ಬೆಂಗಳೂರಲ್ಲಿ ಅಗೇನ್ ಒಂದು ಟೈಮ್ ಊಟಕ್ಕೂ ಕಷ್ಟ ಆಗಿರುತ್ತೆ. ಅಂಡ್ ದೆನ್ ಅದ್ರ ಜೊತೆಗೆ ಅವರು ಮಾಡ್ಕೊಂಡಿರೋ ಸಾಲನೆಲ್ಲ ತೀರಿಸ್ಬೇಕಾಗಿರುತ್ತೆ. ಸೊ ಇಲ್ಲಿ ಬಂದು ಒಂದ್ ಚಿಕ್ಕ ಗುಡಿಸಲಲ್ಲಿ ಇದ್ದು ಅವರು ಲೇಬರ್ ಕೆಲ್ಸಕ್ಕೆ ಜಾಯಿನ್ ಆಗ್ತಾರೆ. ತುಂಬಾ ಕಷ್ಟ. ನೀರು, ನಮ್ಗೆ ಟಾಯ್ಲೆಟ್ಸ್ ಏನು ವ್ಯವಸ್ಥೆ ಇರಲ್ಲ. ಹಾಗೆ ನಿಯರ್ ಬೈ ಇರೋ ಚಿಕ್ಕ ಗವರ್ಮೆಂಟ್ ಸ್ಕೂಲ್ಗೆ ನಂದು ಅಡ್ಮಿಷನ್ ಆಗುತ್ತೆ. ಸೊ ಅಲ್ಲಿ ನಂದು ಸ್ಕೂಲಿಂಗ್ ಸ್ಟಾರ್ಟ್ ಆಗೋದು. 1 to 5th ಸ್ಟ್ಯಾಂಡರ್ಡ್ ವರ್ಗು ಸ್ಕೂಲಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಅಮ್ಮನು ಸಹಾಯ ಮಾಡ್ತಾ ಇದ್ರ? ಅಮ್ಮನು ಸಹಾಯ ಮಾಡಿದ್ರ ನಿಮ್ದು ಜೀವನ ಸಂಸಾರ ನಡೀಲಿಕ್ಕೆ? ಹೌದು. ನಮ್ಮಮ್ಮ ಆಕ್ಚುಲಿ ನಮ್ಮ ಪಪ್ಪಗಿಂತನೂ ತುಂಬಾ ಕಷ್ಟಪಟ್ಟಿದ್ದು. ನಮ್ಮ ಪಪ್ಪ ಸ್ವಲ್ಪ ಸ್ಟಾರ್ಟಿಂಗ್ ಇಂದನೂ ಅನ್ವೆಲ್ ಇರೋದ್ರಿಂದ ನಮ್ಮಮ್ಮ ಜಾಸ್ತಿ ಕಷ್ಟಪಟ್ಟು ಫ್ಯಾಮಿಲಿನ ನಡ್ಸ್ಕೊಂಡು ಹೋಗ್ತಾ ಇದ್ರು. ಓಕೆ, ಗುಡ್, ನೈಸ್. ಸೊ ನೀವು 5ನೇ ಕ್ಲಾಸ್ ವರೆಗೆ ಗವರ್ಮೆಂಟ್ ಸ್ಕೂಲಲ್ಲಿ ಓದಿ, ನೆಕ್ಸ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಥವಾ ವಸತಿ ಶಾಲೆಗೆ ಸೇರಿದ್ರಿ ಅಂತ ಕೇಳ್ಪಟ್ಟೆ. ಅದು ಆ ಪಯಣ ನಿಮ್ಗೆ ಹೇಗೆ, ಆ ಸ್ವಿಚ್ ಓವರ್ ಚೇಂಜ್ ಹೇಗೆ ಸಾಧ್ಯ ಆಯ್ತು? ಓಕೆ, ಸೊ ನಾನು ಚಿಕ್ಕ ವಯಸ್ಸಿಂದಾನು ಅಕಾಡೆಮಿಕಲಿ ಆಗಿ ತುಂಬಾ ವೆರಿ ಗುಡ್ ಆಗಿ ಮಾಡ್ತದೆ ಮಾರ್ಕ್ಸ್ ಎಲ್ಲ, ಅಥವಾ ಐ ವುಡ್ ಸೇ ಒನ್ ಆಫ್ ದಿ ಕ್ಲಾಸ್ ಟಾಪರ್ ಅಂತ ಹೇಳ್ಬೋದು. 1 to 5th ಸ್ಟ್ಯಾಂಡರ್ಡ್ ವರ್ಗು ಎಲ್ಲಾ ಮಾರ್ಕ್ಸ್ ಚೆನ್ನಾಗಿ ತೆಗೆದು ಚೆನ್ನಾಗಿ ಓದ್ತಾ ಇದ್ದೆ. ಅಂಡ್ ದೆನ್ ನಮ್ಮ ಪಪ್ಪ ಸೆನ್ಸ್ ಅವ್ರಿಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಮ್ಮಮ್ಮ ಮಾಡೋ ಕೆಲಸ, ಲೇಬರ್ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಸೊ ದೇರ್ ಫೋರ್ ಮನೇಲೆ ಹೇಗೆ ಕುತ್ಕೊಂಡು ಜೀವನ ಸಾಗಿಸೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ವಾಚ್ಮನ್ ಕೆಲ್ಸಕ್ಕೆ ಸೇರ್ಕೊಳ್ತಾರೆ. ಅಲ್ಲಿ ಹಿ ಕಮ್ಸ್ ಅಕ್ರಾಸ್ ಹಂಬಲ್ ಲೇಡಿ. ಒಳ್ಳೆ ಒಂದು ತುಂಬಾ ಚೆನ್ನಾಗಿರೋ ಕಷ್ಟ ಕಾಲಕ್ಕೆ ಆಗೋ ಅಂತ ಒಂದು ಪರ್ಸನ್ ಈ ಕಮ್ಸ್ ಅಕ್ರಾಸ್. ಸೊ ಅವ್ರು ಹೇಳಿ ಹಾಗೆ ಪರಿಚಯ ಆಗಿ ಅವ್ರ ಜೊತೆ ನಮ್ಮ ಪಪ್ಪ ನನ್ನ ಬಗ್ಗೆ ಮಾತಾಡಿ, ಈ ತರ ನನ್ ಮಗಳು ಹೆಂಗಿದ್ದಾಳೆ, ಅವ್ರಿಗೆ ಚೆನ್ನಾಗಿ ಓದಿಸ್ಬೇಕು, ಅವಳು ಚೆನ್ನಾಗಿ ಓದ್ತಾಳೆ ಅಂತೆಲ್ಲ ಕೇಳ್ಪಟ್ಟಿ ಅವ್ರ ಹತ್ರ ಕನ್ವರ್ಸೇಷನ್ ಎಕ್ಸ್ಚೇಂಜ್ ಆಗಿ ಅವರು ನನ್ನ ಮಾರ್ಕ್ಸ್ ಕಾರ್ಡ್ ಎಲ್ಲ ನೋಡಿ, ಚೆನ್ನಾಗಿ ಓದ್ತಾರೆ ಹುಡುಗಿ, ಯಾಕೆ ನೀವು ಸ್ಟಾಪ್ ಮಾಡ್ತೀರಾ, 5th ಸ್ಟ್ಯಾಂಡರ್ಡ್ ಆದ್ಮೇಲೆ ಓದಿಸ್ಬೇಕು ಮುಂದಕ್ಕೆ ಅಂತ ಹೇಳಿ ಅವರು ಒಂದು ಆನ್ಲೈನ್ ಅಲ್ಲೆಲ್ಲ ಹಾಸ್ಟೆಲ್ಗಳನ್ನ ಹುಡುಕಿ ಸೊ ನನ್ನ ಈ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಾರೆ. ಯಶೋಧಾ ಮ್ಯಾಮ್ ಅಂತ ಅವರು. ಸೊ ಹಾಸ್ಟೆಲ್ ನ 1-2-3 ಹಾಸ್ಟೆಲ್ ನ ಹುಡುಕ್ತಾರೆ. ಅದರಲ್ಲಿ ಒಂದು BGMS ಅನ್ನೋದು ಭಾರತೀಯ ಗ್ರಾಮೀಣ ಮಹಿಳಾ ಸಂಘ. ಸೊ ಆ ಹಾಸ್ಟೆಲ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. 3ರಲ್ಲೂ ಸಹ ಒಳ್ಳೆ ಫೆಸಿಲಿಟೀಸ್ ಇರುತ್ತೆ, ಚೆನ್ನಾಗಿ ಊಟ, ಎಜುಕೇಶನ್ ಎಲ್ಲ ಕೂಡ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಅನ್ನೋ ಭರವಸೆಯಿಂದ ನನ್ನ ಹಾಸ್ಟೆಲ್ಗೆ ಸೇರ್ಸಕ್ಕೆ ಡಿಸೈಡ್ ಮಾಡ್ತಾರೆ. ಅಂಡ್ ದೆನ್ ಅಲ್ಲಿಗೆ ಹೋಗ್ಬೇಕಾದ್ರೆ ಫಸ್ಟ್ ಟೈಮ್ ನನ್ಗೆ ಎಲ್ಲಾನು ಬಕೆಟ್ಸ್ ಇಂದ ಹಿಡಿದು, ಯೂನಿಫಾರ್ಮ್ಸ್ ಇಂದ ಹಿಡಿದು, ಪೌಡರ್, ಶಾಂಪು ಎಲ್ಲದ್ರಿಂದನೂ ಅಷ್ಟವರೆಗೂ ಶೂಸ್ ಎಲ್ಲ ಕೊಟ್ಟು ನನ್ನ ಫಸ್ಟ್ ಟೈಮ್ ಕಾರಲ್ಲಿ, ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಕಾರಲ್ಲಿ ಕೂತಿದ್ದು. ಸೊ ಐ ಫೆಲ್ಟ್ ಆ ಒಂದು ಮೂಮೆಂಟ್ ಅಲ್ಲಿ ತುಂಬಾ ಲಕ್ಕಿ
ನಂದು ಓನ್ ಫ್ರೆಂಡ್ಸ್ ಎಲ್ಲ ಆಗೇ ಇದಾರೆ, ಗುಡ್ಸ್ಲಲ್ಲಿದ್ದಾರೆ. ಬಟ್ ಐ ಆಮ್ ಗೆಟಿಂಗ್ ಲೈಕ್ ನ್ಯೂ ಅಪಾರ್ಚುನಿಟಿ. ಐ ರಿಯಲಿ ಫೆಲ್ಟ್ ತುಂಬಾ ಲಕ್ಕಿ ಅಂತ. ಸೊ ಫಸ್ಟ್ ಟೈಮ್ ನಾನು ಆ ಕಾರಲ್ಲಿ ಕೂತಿದ್ದು, ಐ ಸ್ಟಿಲ್ ರಿಮೆಂಬರ್ ದಟ್ ಡೇ ಇವಾಗ್ಲೂ. ಎಸ್, ಅಲ್ಲಿ ದಟ್ಸ್ ವೇರ್ ಮೈ ಜರ್ನಿ ಸ್ಟಾರ್ಟೆಡ್. ಅವಾಗ Mostly ನಾನು ನಿಮ್ಗೆ ಕನ್ಸು ಕಾಣೋದು ಅಲ್ಲೇ ಸ್ಟಾರ್ಟ್ ಆಯ್ತೇನೋ ಅಲ್ವಾ? ಕರೆಕ್ಟ್. ಸೊ ವೆನ್ ಐ ಮೂವ್ ಟು ದಿ ಫಸ್ಟ್ ಡೇ, ಇವಾಗ ನಾನು ಹಾಸ್ಟೆಲ್ಗೆ ಎಂಟರ್ ಆದೆ, ಇಟ್ ವಾಸ್ ರಿಯಲಿ ಹೋಲ್ ಡಿಫ್ರೆಂಟ್ ವರ್ಲ್ಡ್ ಆಕ್ಚುಲಿ. ತುಂಬಾ ಹೊಸದಾದ ಜಾಗ, ಹೊಸ ಜನಗಳು. ಐ ಐ ಫೆಲ್ಟ್ ಲೈಕ್ ದಿಸ್ ಇಸ್ ಆಕ್ಚುಲಿ ಅಮೇಸಿಂಗ್. ಐ ರಿಯಲಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್ ಅಪಾರ್ಚುನಿಟಿ ನಿಮ್ಗೆ ಅಂತ. ಅಲ್ಲಿ ಹಾಸ್ಟೆಲ್ ಅಲ್ಲಿ ಫುಲ್ ಕಂಪ್ಲೀಟ್ ಚೇಂಜ್ ಅಲ್ವಾ? ಈ ತರ ವಿಭಿನ್ನ ವಾತಾವರಣ, ವಿಭಿನ್ನ ಜನರು, ಮತ್ತೆ ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂ ಸ್ವಿಚ್ ಓವರ್ ಆದ್ರಿ. ಹೇಗ್ ಅನ್ಸ್ತು? ಅಡ್ಜಸ್ಟ್ ಆಗೋದ್ ಕಷ್ಟ ಆಯ್ತಾ? ಬೇರೆ ಮಕ್ಕಳೆಲ್ಲ ನಿಮ್ಮನ್ನ ಹೇಗೆ ಟ್ರೀಟ್ ಮಾಡಿದ್ರು? ನನ್ಗೆ ಇನಿಷಿಯಲಿ ಅಫ್ಕೋರ್ಸ್ ಎಲ್ಲರಿಗೂ ಆಗೋ ತರ ನನ್ಗೂ ತುಂಬಾ ಕಷ್ಟ ಆಯ್ತು. ಫಸ್ಟ್ 2 to 3 months ತುಂಬಾ ಕಷ್ಟ ಆಯ್ತು. ಕಂಪ್ಲೀಟ್ ಸ್ವಿಚ್ ಓವರ್. ನಾನು ಎಲ್ಲೋ ಒಂದು ಗುಡ್ಸ್ದಲ್ಲಿ, ಇಷ್ಟೇ ಜಾಗದಲ್ಲಿ ನಾವ್ ಯಾವತ್ತು, ನಮ್ಗೆ ಕರೆಂಟು ಇರ್ಲಿಲ್ಲ, ನೀರು ಇರ್ಲಿಲ್ಲ, ಟಾಯ್ಲೆಟ್ಸ್ ಫೆಸಿಲಿಟೀಸು ಇರ್ಲಿಲ್ಲ, ಹಂಗ್ ಬೆಳ್ದಿರೋರು ಇಲ್ಲಿ ಸಡನ್ ಆಗಿ ಒಂದು, ಫಾರ್ ಎಕ್ಸಾಂಪಲ್, ಇಟ್ ಫೆಲ್ಟ್ ಲೈಕ್ 5-star ಹೋಟೆಲ್ ತರ. ಐ ಗಾಟ್ ಟು ಹ್ಯಾವ್ ಮೈ ಓನ್ ಕಾಟ್, ತಲೆ ಮೇಲೆ ಫ್ಯಾನು, ಒಳ್ಳೆ ಊಟ. ನಮ್ಮನೇಲೆಲ್ಲ ಊಟ ಬರೀ ಹಬ್ಬ ಹರಿದಿನಗಳು ಬಂದ್ರೆ ಮಾತ್ರ ಒಬ್ಬಟ್ಟು ಅಥವಾ ಸ್ಪೆಷಲ್ ಆಗಿ ಏನೋ ಮಾಡೋದು. ಎವ್ರಿ ಡೇ ಜಸ್ಟ್ ಅನ್ನ ಸಾಂಬಾರ್ ಚಪಾತಿ ಒಂದು ಹಿಂಗ ಬೆಳ್ದವ್ರು. ಅಲ್ಲಿ ಹೋಗಿ ಕಂಪ್ಲೀಟ್ ಡಿಫ್ರೆಂಟ್ ಫುಡ್, ವಡೆ ಆಗಿರ್ಬೋದು, ಚಿತ್ರಾನ್ನ, ಅವೆಲ್ಲ ನಮ್ಗೆ ಹೊಸ್ತು. ದೋಸೆ, ಇಡ್ಲಿ ಎಲ್ಲ ನಾವ್ ಯಾವತ್ತೋ ಊರಿಗೆ ಹೋದಾಗ ಎಲ್ಲೋ ಆತರ ಚಾನ್ಸ್ ಸಿಗ್ತಾ ಇತ್ತು ತಿನ್ನಕ್ಕೆ. ಬಟ್ ದೆನ್ ಅಲ್ಲಿ ಲೈಫ್ ಸ್ಟೈಲ್ ಹಾಗಿತ್ತು. ಫುಡ್ ಇಂದ ಮತ್ತೆ ಜನಗಳಿಂದನೂ ಅಷ್ಟೇ ಕಂಪ್ಲೀಟ್ ಅವರೆಲ್ಲ ಚೆನ್ನಾಗಿ. ನಾನು ಇನ್ನೂ ಹಳ್ಳಿ ಕನ್ನಡ ಮಾತಾಡ್ತಿದ್ದೆ, ಹಳ್ಳಿ ಭಾಷೆ. ಅಲ್ಲಿ ನಂಗೆ ಬ್ಯಾಂಗ್ಳೂರ್ ಕನ್ನಡ ಎಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ. ಅಂಡ್ ಅರ್ಥ ಆದ್ರೂ ಸ್ಟಾರ್ಟಿಂಗ್ ಅಲ್ಲಿ, ಇವಾಗ ಜಸ್ಟ್ 6th standard ಅಡ್ಮಿಷನ್ ಆಗಿರೋ ಆ ಒಂದು ಏಜ್ ಇರುತ್ತೆ, ಟೀಸ್ ಮಾಡೋದು ಅದೆಲ್ಲ ನಾನು ಫೇಸ್ ಮಾಡ್ಬೇಕಾಗಿತ್ತು. ಸ್ಕೂಲಲ್ಲಿ ಇಂಗ್ಲಿಷ್ ಕಷ್ಟ ಆಯ್ತಾ? ಅಥವಾ ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂ ಸ್ವಲ್ಪ ಅಡ್ಜಸ್ಟ್ ಆದ್ರ? ಹಾ, ಇನಿಷಿಯಲಿ ಕಷ್ಟ ಆಯ್ತು. ಅಂಡ್ ದೆನ್ ಸ್ಟಾರ್ಟಿಂಗ್ ಸ್ವಲ್ಪ ನಂಗೆ ಕೋಪ ಬರೋಕೆ ಟೈಮ್ ಆಯ್ತು. ನಂದು ಇಬ್ರು ಫ್ರೆಂಡ್ಸೂನು ಸಹ, ವಾಣಿ ಅಂಡ್ ಆಶಾ ಅಂತ. ಸೊ ಅವ್ರು ಇಂಗ್ಲಿಷ್ ಓದೋದಕ್ಕೆಲ್ಲ ನಂಗೆ ಹೆಲ್ಪ್ ಮಾಡಿದ್ರು. ಸ್ಟಾರ್ಟಿಂಗ್ ಫಸ್ಟ್ FA ಟೆಸ್ಟ್ ಅಂತ ಕೊಡ್ತಾರೆ, ಅಲ್ಲೆಲ್ಲ ನಂದು ಎಲ್ಲಾ ಸಬ್ಜೆಕ್ಟ್ 1 or 2 marks ಆ ತರ ವಿತಿನ್ 10 ಒಳಗಡೆ ಇತ್ತು. ಬಟ್ ದೆನ್ ಕನ್ನಡ ಮಾತ್ರ ಟಾಪ್ ಅಲ್ಲಿ ಇತ್ತು. ಸೊ ಅಡ್ಜಸ್ಟ್ ಆಗಿ ತುಂಬಾ ಕಷ್ಟ ಆಯ್ತು. ಅಂಡ್ ದೆನ್ ಲಾಸ್ಟ್ ಐ ಸ್ಟಾರ್ಟೆಡ್ ಇಂಪ್ರೂವಿಂಗ್. ನನ್ಗೆ ಐ ಹ್ಯಾಡ್ ದಟ್ ಥಾಟ್. ಮತ್ತೆ ಅಳ್ತಾ ಇದ್ದೆ, ನಾನು ಹಿಂಗೆ ಇದು ಅಡ್ಜಸ್ಟ್ ಆಗೋದು, ಮತ್ತೆ ಮನೆಗೆ ಹೋಗ್ಬಿಡ್ಲಾ. ಅಷ್ಟು ಬಡತನ ಇದ್ರೂ ನನ್ಗೆ ಒಬ್ಳೆ ಮಗಳು ನಾನು ಆ ಒಂದ್ ಟೈಮಲ್ಲಿ. ಸೊ ನನ್ಗೆ ಅಷ್ಟು ಕಡು ಬಡತನದಲ್ಲಿ ಸಹ ನಮ್ಮ ಪಪ್ಪ ಮಮ್ಮಿ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ರು. ಇಲ್ಲಿ ನನ್ಗೆ ಆ ಒಂದಿನ ಯು ಹ್ಯಾವ್ ಟು ಲಿವ್ ಯೋರ್ ಲೈಫ್ ಇನ್ ಹೋಲ್ 100 and 200 ಪೀಪಲ್ ಜೊತೆ. ಆ ಒಂದು ಪೇರೆಂಟ್ಸ್ ಲವ್ ಮಿಸ್ ಆಗುತ್ತೆ ಸಡನ್ ಆಗಿ. ತುಂಬಾ ಕಷ್ಟ ಆಯ್ತು. ಬಟ್ ದೆನ್ ನನ್ಗೆ ಐ ನೆವರ್ ವಾಂಟೆಡ್ ಟು ಗೋ ಬ್ಯಾಕ್. ಬಟ್ ಇಫ್ ಐ ಗೋ ಬ್ಯಾಕ್, ಐ ನೋ ದಿ ರಿಯಾಲಿಟಿ ಏನಾಗುತ್ತೆ ವಾಪಸ್ ಹೋದ್ರೆ. ನನ್ಗೆ ಇನ್ನೊಂದು ಜಸ್ಟ್ 1-2 years ಹೋಗ್ಬಿಟ್ಟು ಮದ್ವೆ ಮಾಡಿಸ್ಬಿಡ್ತಾರ ಅನ್ನೋ ನಂಗೆ ರಿಯಾಲಿಟಿ ಗೊತ್ತು. ಇಲ್ಲೆಲ್ಲ ಇಷ್ಟು ಚೆನ್ನಾಗಿದೆ, ಜಸ್ಟ್ ಲೆಟ್ ಮಿ ಗಿವ್ ಅ ಟ್ರೈ. ನಂಗೆ ಹೋಗಕ್ಕೆ ಇಷ್ಟ ಆಗಿಲ್ಲ ಅವಾಗ. ಇದನ್ನ ನಾನ್ ಲಕ್ಕಿ, ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಅಂಡ್ ದೆನ್ ಐ ಜಸ್ಟ್ ಬಿ ಬೆಟರ್ ಪರ್ಸನ್ ಅನ್ನೋದು. ಎಷ್ಟು ಕಷ್ಟ ಆದ್ರೂ ಸಹ ಎವ್ರಿ ಲಾಸ್ಟ್ ಸಂಡೇ ಆಫ್ ದಿ ಮಂತ್ ನನ್ನ ಪೇರೆಂಟ್ಸ್ ಬರ್ತಾ ಇದ್ರು ನೋಡ್ಕೊಂಡು ಹೋಗಕ್ಕೆ. ಸೊ ಅವಾಗ ನಾನು ಏನ್ ಕಷ್ಟನೇ ಹೇಳ್ಕೊಳ್ತಿರ್ಲಿಲ್ಲ. ಸ್ಟಾರ್ಟಿಂಗ್ 3-4 months ನಂಗೆ ಕಷ್ಟ ಆಯ್ತು. ಅಂಡ್ ದೆನ್ ಐ ಗ್ರಾಜುಯಲಿ ಸ್ಟಾರ್ಟೆಡ್ ಅಡ್ಜಸ್ಟಿಂಗ್. ಅಂಡ್ ಎಂಡ್ ಆಫ್ ದಟ್ 6th standard ಐ ವಾಸ್ ದಿ ಕ್ಲಾಸ್ ಟಾಪರ್. ಸೊ ಹಾಗಾಗಿ ಆ ಒಂದು ಇಂಪ್ರೂವ್ಮೆಂಟ್ ನನ್ಗೆ ನನ್ನ ಫ್ರೆಂಡ್ಸ್, ಅಲ್ಲಿರೋ ಎನ್ವೈರನ್ಮೆಂಟ್ ಸಹ ಹೆಲ್ಪ್ ಮಾಡಿತ್ತು. ನೈಸ್. ಆಕ್ಚುಲಿ ನಿಮ್ ಕತೆ ಕೇಳಿದ್ರೆ ನಂದು ಫ್ಲಾಶ್ ಬ್ಯಾಕ್ ಹೋಗ್ತಾ ಇದೆ. ನಾನು ಚಿಕ್ಕಮಗಳೂರಿನ ಒಂದು ಸಣ್ಣ ಹಳ್ಳಿಯಲ್ಲಿ, ಸಣ್ಣ ಮತ್ತು ಸುಂದರ ಹಳ್ಳಿಯಲ್ಲಿ, ಕುದುರೆಗುಂಡಿ ಅಂತ, ಅಲ್ಲಿ ಹೈಸ್ಕೂಲ್, ಕನ್ನಡ ಮೀಡಿಯಂ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಹೈಸ್ಕೂಲ್ ಮುಗಿಸಿ ನಾನು ಮಂಗಳೂರಿಗೆ PUC ಹೋದೆ. ನನ್ಗೆ ಮಂಗಳೂರಲ್ಲಿ ಸ್ವಲ್ಪ ಹೈಫೈ, ಸ್ವಲ್ಪ ಇಂಗ್ಲಿಷ್ ಮಾತಾಡೋದು ಜಾಸ್ತಿ, ಕನ್ನಡ ಸ್ವಲ್ಪ ಕಮ್ಮಿ ಕಾಲೇಜುಗಳಲ್ಲಿ. ನನ್ಗೊಂಥರ ಏನು ತುಂಬಾ ಕಷ್ಟ ಆಗ್ತಾ ಇತ್ತು. ಆಮೇಲೆ ಬಟ್ ನನ್ಗೆ ಅಕಾಡೆಮಿಕಲಿ ಚೆನ್ನಾಗಿದ್ದೆ, ನನ್ಗೆ ಓದ್ಬೇಕು, ಮುಂದೆ ಚೆನ್ನಾಗಿ ಕೆಲ್ಸ ಹಿಡಿಬೇಕು, ಪೇರೆಂಟ್ಸಿಗೆ ಹೆಲ್ಪ್ ಮಾಡ್ಬೇಕು, ಆ ತರ ತುಂಬಾ ಡ್ರೀಮ್ಸ್ ಇತ್ತು ನನ್ಗೆ. ಹಾಗಾಗಿ ನಾನು ಕಷ್ಟಪಟ್ಟು ಓದಿ
ಸೆಕೆಂಡ್ ಪೀಸ್ ನಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅವಾರ್ಡ್ ಬಂದಾಗ ನನಗೆ ನಾನು ಪಟ್ಟ ಕಷ್ಟ ಸಾರ್ಥಕ ಅನಿಸ್ತು. ನೀವು ಶಿಶುಕುಂಜ ವಸತಿ ಶಾಲೆಯಲ್ಲಿ ಮಾಡಿದ್ರಲ್ವಾ, ಅಲ್ಲಿ ನಿಮ್ಗೆ ಜೀವನ ಪಾಠ ಅಂತ ಒಂದ್ ಅಕಾಡೆಮಿಕ್ಸ್ ಮತ್ತೆ ಸ್ಪೋರ್ಟ್ಸ್ ಇದ್ರ ಜೊತೆಗೆ ಜೀವನ ಪಾಠ ಮೂರಲ್ಲೂ ಏನೇನ್ ಕಲ್ತ್ರಿ ಅಂತ ಸ್ವಲ್ಪ ಹೇಳ್ತೀರಾ? ಸೊ ನನ್ನ ಸ್ಕೂಲಲ್ಲಿ ನಾನು ಹೇಳ್ದಾಗೆ 6th ಸ್ಟ್ಯಾಂಡರ್ಡ್ ವರೆಗೂ ಅದ್ ನನ್ಗೆ ಆ ಒಂದ್ ಇಯರ್ ಹಾಸ್ಟೆಲ್ಗೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೊಳ್ತು. ಅಂಡ್ ದೆನ್ ನನ್ಗೆ ಆ ಓವರ್ ಆಲ್ ಹೇಗೆ ಹಾಸ್ಟೆಲ್ ವಾಟ್ ದೇ ಆರ್ ಆಕ್ಚುಲಿ ಫೋಕಸಿಂಗ್ ಮ್ಯಾನೇಜ್ಮೆಂಟ್ ಕಡೆಯಿಂದ ನನಗೆ ಏನ್ ಅವ್ರು ಹೇಳ್ಕೊಡ್ತಿದಾರೆ ಅನ್ನೋ ಲೆವೆಲ್ಗೆ ನನಗೆ ಮೈಂಡ್ ಸೆಟ್ ಅದಕ್ಕೆ ನಾವು ಪ್ರಿಪೇರ್ ಆಗ್ಬೇಕು. ಇಟ್ಸ್ ಜಸ್ಟ್ ದಟ್ ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ, ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಸ್ಕೋರಿಂಗ್ ಮಾರ್ಕ್ಸ್ ಅಂಡ್ ಜಸ್ಟ್ ಬೀಯಿಂಗ್ ಗುಡ್ ಸ್ಟೂಡೆಂಟ್. ಇದಷ್ಟೆಲ್ಲ ಅದಕ್ಕೂ ಇನ್ನೂ ಜಾಸ್ತಿ ಇದೆ. ಜೀವನಕ್ಕೆ ಮಾರ್ಕ್ಸ್ ಅಷ್ಟೇ ಬರಲ್ಲ ಅನ್ನೋದು ನನಗೆ ರಿಯಲೈಸ್ ಆಗ್ತಾ ಹೋಗುತ್ತೆ. ಅಂಡ್ ದೆನ್ ಅದ್ರ ಜೊತೆಗೆ ಐ ಮೀನ್ ಸ್ಟಾರ್ಟ್ ಲರ್ನಿಂಗ್ ಸ್ಪೋರ್ಟ್ಸ್. ಆಕ್ಚುಲಿ ಅವಾಗಿಂದನೂ ನನಗೆ ಇಂಟ್ರೆಸ್ಟ್. ಒಳ್ಳೆ ಮಂಜುನಾಥ್ ಸರ್ ಅಂತ ಸರ್ ಇದ್ರು. ಸೊ ಅವ್ರು ನಮ್ಗೆ ಎಷ್ಟೊಂದು ಗೇಮ್ಸ್ಗೆ ನನಗೆ ಹೆಲ್ಪ್ ಮಾಡಿದ್ರು. ಸೊ ಕಾಲೇಜ್ ಎಲ್ಲ ನಾನು ಡಿಗ್ರಿ ಕಾಲೇಜ್ ಎಲ್ಲ ಐ ವಾಸ್ ಇನ್ ಕಾಲೇಜ್ ಟೀಮ್ ಥ್ರೋಬಾಲ್ ನ್ಯಾಷನಲ್ ಟೀಮ್ ಆಡೋದಕ್ಕೆ ನಾನು ಸೆಲೆಕ್ಟ್ ಆಗಿದ್ದೆ. ಫೌಂಡೇಶನ್ ಅಂದ್ರೆ ನನ್ಗೆ ಇಲ್ಲಿ ಹೆಲ್ಪ್ ಆಯ್ತು. ಸೊ ಚೆಸ್ ಇಂದ ಇರ್ಬೋದು, ವಾಲಿಬಾಲ್, ಕಬಡ್ಡಿ, ಥ್ರೋಬಾಲ್, ಐ ವಾಸ್ ಲೈಕ್ ಕ್ಯಾಪ್ಟನ್ ಇನ್ ಆಲ್ ದಿ ಗೇಮ್ಸ್. ಸೊ ಆ ಒಂದು ಸ್ಪೋರ್ಟ್ಸ್ ಸಹ ನನ್ನ ಲೈಫ್ಗೆ ಡಿಸಿಪ್ಲಿನ್ ತಂದು ಕೊಟ್ಟಿದೆ. ಇಟ್ಸ್ ನಾಟ್ ನನ್ಗೆ ಆವಾಗ ಐ ಸ್ಟಾರ್ಟೆಡ್ ಗೇನಿಂಗ್ ದಟ್ ಬೇಸ್. ಇವ್ ರೇಣುಕಾ ಅನ್ನೋ ಒಂದು ಹುಡುಗಿ ಇದಾರೆ ಹಾಸ್ಟೆಲಲ್ಲಿ. ಐ ಸ್ಟಾರ್ಟೆಡ್ ಟು ಗೇನ್ ದಟ್ ಅಟೆನ್ಷನ್, ನಾಟ್ ಜಸ್ಟ್ ನೀನ್ ಓದ್ತಾ ಇದೀಯ ಅಂತ, ಎಲ್ಲಾ ಫೀಲ್ಡ್ ಅಲ್ಲಿ ಇದೆ. ಅಂಡ್ ದೆನ್ ಐ ಸ್ಟಾರ್ಟೆಡ್ ಅವ್ರು ನನ್ನ ಗ್ರೂಪ್ಸ್ ಅಂತ ಇರ್ತಾ ಇತ್ತು. ಸೊ ಗ್ರೂಪ್ ಲೀಡರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ದಟ್ಸ್ ಹೌ ನಾನು 10th ವರೆಗೂ ಹಾಗೆ ಗ್ರೋ ಆದೆ. ಅಂಡ್ ದೆನ್ ಶಿಶುಕುಂಜ್ ಅಂತ ಬಂದ್ರೆ ನಮ್ಗೆ ಸ್ಕೂಲ್ ಅಂದ್ರೆ ಜಸ್ಟ್ ನೀನು ಎವ್ರಿ ಡೇ 6 days ಜಸ್ಟ್ ಯು ಗೋ ಟು ಸ್ಕೂಲ್ ಕಮ್ ಬ್ಯಾಕ್ ಅಷ್ಟೇ ಇರಲ್ಲ ನಮ್ಮ ಹಾಸ್ಟೆಲ್ ಅಂದ್ರೆ. ಆಫ್ಟರ್ ಸ್ಕೂಲ್ ಸಿನ್ಸ್ ಅಲ್ಲಿ ಇರೋದ್ರಿಂದ ಇಟ್ಸ್ ನಾಟ್ ಜಸ್ಟ್ ಯು ಆರ್ ಫ್ರೀ ಆಫ್ಟರ್ ಸ್ಕೂಲ್. ಅದಾದ್ಮೇಲೆ ನಮ್ಗೆ ಆಕ್ಟಿವಿಟೀಸ್ ಇರೋದು, ಗ್ರೂಪ್ ಗೇಮ್ಸ್ ಅಂತ ಅಥವಾ ನಮ್ ಬ್ಯಾಚ್ ವರ್ಕ್ಸ್ ಅಂತ ಇರೋದು, ನಮ್ ಓನ್ ಕಾಟೇಜಸ್ ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ. ಅಂಡ್ ದೆನ್ ಮತ್ತೆ ನಮ್ ಬಟ್ಟೆ ವಾಶ್ ಮಾಡ್ಕೊಳ್ಳೋಕೆ ಸೆಲ್ಫ್ ಟೈಮ್, ಮತ್ತೆ ಪ್ರೇಯರ್ಸ್ಗೆ ಎವ್ರಿ ಡೇ 2 times ಪ್ರೇಯರ್ ಮಾಡ್ಬೇಕಾಗಿತ್ತು ನಮ್ಗೆ. ಸ್ನಾಕ್ಸ್ ಟೈಮು, ಪ್ರೇಯರ್ಸ್, ನಾವು ಫ್ರೀನೇ ಇರ್ತಿರ್ಲಿಲ್ಲ. ಓವರ್ ಆಲ್ ಥ್ರೂ ಔಟ್ ದ ಡೇ ನಾವು ಜಸ್ಟ್ ವಿ ವರ್ ನಾಟ್ ಇಟ್ ಆಲ್ ಫ್ರೀ. ಸೊ ಅದು ನಮ್ಗೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಆಗ್ತಾ ಹೋಯ್ತು. ಸಮಯನ ಹೇಗೆ ಸದುಪಯೋಗ ಪಡಿಸ್ಕೋಬೇಕು, ಎಸ್ಪೆಷಲಿ ನೀವು ಹೆಂಗಿರುವಾಗ ಸಮಯನ ಫುಲ್ ಉಪಯೋಗಿಸ್ಕೊಂಡ್ರೆ ನೀವು ಟ್ಯೂನ್ ಆಗ್ಬಿಡ್ತೀರಾ. ಕಷ್ಟ ಪಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಶಿಸ್ತು ಬೆಳೆಸ್ಕೊಳ್ಳೋದಕ್ಕೆ, ಅದೆಲ್ಲ ನಿಮ್ಗೆ ಹೆಲ್ಪ್ ಆಯ್ತು. ಎಸ್, ದಟ್ ಇಸ್ ಹೌ ಇವಾಗ ಅವಾಗ ಕಲ್ತಿರೋದು ಈವನ್ ಸ್ಟಿಲ್ ಇಟ್ ಇಸ್ ಹೆಲ್ಪ್ ಆಗ್ತಿದೆ ಇವಾಗ ನಮ್ಗೆ. ಸೊ ಅವಾಗ ಆ ಒಂದ್ ಚಿಕ್ಕ ವಯಸ್ಸಿಂದ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಯು ಶುಡ್ ನಾಟ್ ವೇಸ್ಟ್ ಟೈಮ್. ನಿಮ್ಗೆ ಏನಾಗುತ್ತೆ, ಏನ್ ಬರುತ್ತೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ. ಸೊ ಎಸ್, ಮತ್ತೆ ಎವ್ರಿ ಡೇ ಆಗಿದ್ರೆ ಸಂಡೇ ಸಹ ವಿ ವರ್ ನಾಟ್ ಫ್ರೀ. ಸಂಡೇ ಸಹ ನಮ್ಗೆ ಆಕ್ಟಿವಿಟೀಸ್ ಇರೋದು, ಗ್ರೂಪ್ ಆಕ್ಟಿವಿಟೀಸ್ ಲೈಕ್ ಬಾಲ್ಸಭಾ ಅನ್ನೋ ಒಂದು ಆಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತಿದ್ರು. ಅಲ್ಲಿ ವೇರ್ ಲೈಕ್ 4 groups ಇತ್ತು ಅಂದ್ರೆ 4 groups ಇಂದನು ಫ್ಯೂ ಆಕ್ಟಿವಿಟೀಸ್ ಲೈಕ್ ಇಟ್ ಕುಡ್ ಬಿ ಕಲ್ಚರಲ್ ಆಕ್ಟಿವಿಟೀಸ್ ಲೈಕ್ ಡಾನ್ಸಿಂಗ್, ಸಿಂಗಿಂಗ್ ಇರ್ಬೋದು, ಈ ತರ ಎಷ್ಟೊಂದು ಆಕ್ಟಿವಿಟೀಸ್ ಇರೋದು. ಮತ್ತೆ ನಮ್ಗೆ ಪಿಕ್ ಅಂಡ್ ಸ್ಪೀಚ್, ಡಿಬೇಟ್, ಸ್ಟೋರಿ ಟೆಲ್ಲಿಂಗ್, ಈ ತರ ಆಕ್ಟಿವಿಟೀಸ್ ಇರೋದು. ಬಾಲ್ಸಭಾ ಅನ್ನೋ ಒಂದು 2 to 3 hours ಸೆಷನ್ ಇರ್ತಾ ಇತ್ತು ನಮ್ಗೆ. ಅಂಡ್ ದೆನ್ ಅದಾದ್ಮೇಲೆ ಸಹ ಲೈಕ್ ಯಾರು ಮ್ಯಾನೇಜ್ ಮಾಡ್ತಾ ಇದ್ರು ದಟ್ ಪರ್ಸನ್ ವುಡ್ ಹ್ಯಾವ್ ಲೈಕ್ ಪ್ಲಾನ್ಡ್ ಹೋಲ್ ಡೇ. ನಮಗೆ ಜಸ್ಟ್ ಲಂಚ್ ಬ್ರೇಕ್ ಆರ್ ಜಸ್ಟ್ ಸ್ನಾಕ್ಸ್ ಬ್ರೇಕ್ ಅನ್ನೋದು ಅಷ್ಟೇ ಇರ್ತಾ ಇತ್ತು ಹೊರತು ಫ್ರೀ ಇರ್ತಾರಿಲ್ಲ. ಈವನ್ ಸಂಡೇ ಸಹ ನಾವು ಫ್ರೀ ಇರ್ತಾರಿಲ್ಲ, ಅಷ್ಟು ಸ್ಕೆಡ್ಯೂಲ್ ಮಾಡಿಟ್ಬಿಡೋ ಟೈಮು. ಅದ್ರ ಜೊತೆಗೆ ನಮ್ದೆಲ್ಲ ಬಾಲ್ಸಭಾ ಅದೆಲ್ಲ ಇವೆಂಟ್ ಆದ್ಮೇಲೆ ಸ್ಪೋರ್ಟ್ಸ್ ಇರೋದು, ಆಟ ಗೇಮ್ಸ್ ಇರೋದು. ಅಂಡ್ ದೆನ್ ಸ್ನಾಕ್ಸ್ ಟೈಮಿಂಗ್ ಎಲ್ಲ ಆದ್ಮೇಲೆ ಎಂಡ್ ಆಫ್ ದ ಡೇ ವಾಲಂಟಿಯರ್ಸ್, ಇದನ್ನೆಲ್ಲ ಮಾಡ್ಸೋದು ನಮ್ಗೆ ವಾಲಂಟಿಯರ್ಸ್. ಅಲ್ಲಿ ಓದಿ ಪಾಸ್ ಔಟ್ ಆಗಿರೋ ಸ್ಟೂಡೆಂಟ್ಸ್ ಬಂದ್ ನಮಗೆ ಅವ್ರು ಏನ್ ಕಲಿತಿದಾರೆ ಆಚೆ ಹೋಗಿ ಅಥವಾ ಹಾಸ್ಟೆಲ್ ಏನ್ ಕಲ್ತು ಹೋಗಿದಾರೆ ಅಂತ ಅವ್ರು ನಮ್ಗೆ ವಾಲಂಟಿಯರ್ಸ್, ಅಕ್ಕ ಅಣ್ಣಂದಿರು ಬಂದು ನಮ್ಗೆ ಹೇಳ್ಕೊಡೋರು. ದಟ್ ಈಸ್ ಹೌ ವಿ ಹ್ಯಾವ್ ಲರ್ನ್ಡ್ ಲೈಕ್ ಈಚ್ ಟೈನಿ ಥಿಂಗ್ಸ್ ಫ್ರಮ್ ಎವ್ರಿ ಒಂದೊಂದ್ ಪಾಯಿಂಟ್ ಇಂದ, ಎಲ್ಲರಿಂದ ಇವ್ರು ಇದ್ರಲ್ಲಿ ಗುಡ್ ಇದ್ರ ಅದರಿಂದ 1 point ಕಲಿಯೋದು. ಈ ತರ ಎಲ್ಲಾ ವಾಲಂಟಿಯರ್ಸ್ ಇಂದಾನು ನಾವು ಕಲ್ತಿರೋದು. ನಿಮ್ಗೆ ವ್ಯಕ್ತಿತ್ವ ವಿಕಸನ ಆಗ್ಲಿಕ್ಕೆ ಶಿಶುಕುಂಜ್ ತುಂಬಾ ಸಹಾಯ ಮಾಡಿದೆ. ಆಮೇಲೆ ಸ್ಕೂಲಲ್ಲಿ
ನೇ ಪೊಸಿಷನ್ ಅಲ್ಲಿ ಇದ್ರಿ. ಓಕೆ. ಅಗೇನ್ ನಾನು 10th ಅಲ್ಲಿ ಐ ವಾಸ್ ಒನ್ ಆಫ್ ದಿ ಟಾಪ್ 5 ಅಲ್ಲೇ ಹೇಳ್ಬೋದು. ಒನ್ ಆಫ್ ದಿ ಟಾಪರ್. ಮೈ 10th ರ್ಯಾಂಕಿಂಗ್ ವಾಸ್ ಲೈಕ್ ಥರ್ಡ್ ಇನ್ ಮೈ ಕ್ಲಾಸ್. ಐ ರಿಲಿ ಗಾಟ್ ವೆರಿ ಗುಡ್ ಮಾರ್ಕ್ಸ್. ದಟ್ಸ್ ಡಿಸ್ಟಿಂಕ್ಷನ್ ಐ ಸ್ಕೋರ್ಡ್ ಎಂಡ್ ಆಫ್ ದಿ 10th ಸ್ಟ್ಯಾಂಡರ್ಡ್. ಅಂಡ್ ಅದಾದ್ಮೇಲೆ ಸಹ ಹಾಸ್ಟೆಲ್ ಅಲ್ಲಿ ನಮ್ಗೆ ಚಾನ್ಸ್ ಕೊಡ್ತಾರೆ ಈ ತರ. ಆಕ್ಚುಲಿ ಇಟ್ ವಾಸ್ ಅ ಕೋಎಡ್ ಹಾಸ್ಟೆಲ್. ಅಂಡ್ ಆ 10th ಮುಗಿಸ್ ಆದ್ಮೇಲೆ ಹುಡುಗಿರಿಗೆ ಇರೋಕೆ ಚಾನ್ಸ್ ಕೊಡ್ತಾರೆ. Okay. ತುಂಬಾ ಫ್ಯಾಮಿಲಿಯಲ್ಲಿ ಏನಾದ್ರು ತುಂಬಾ ತೊಂದರೆ ಆಗಿ ಕಷ್ಟ ಇರೋದ್ರಿಂದ ಅಲ್ಲೇ ನಾವು ಉಳ್ಕೊಂಡು ಆರ್ಥಿಕ ಸಮಸ್ಯೆ ಇರೋರಿಗೆ help ಮಾಡ್ತಾರೆ. ಸೇಫ್ಟಿ ನೋಡ್ಕೊಂಡು ಅಲ್ಲೇ ಊಟ ಎಲ್ಲ ಹಾಸ್ಟೆಲ್ ಸೋಫರ್ ಹೆಂಗಿರುತ್ತೆ ಹಾಗೆ ನಮ್ಗೆ ಚಾನ್ಸ್ ಕೊಡ್ತಾರೆ ಒಳಗೆ. ಬಟ್ ದೆನ್ ಬಾಯ್ಸ್ ನ ಇಟ್ಕೊಂತಿರಲ್ಲ. ಸೊ ಐ ನೆಕ್ಸ್ಟ್ PUC ಎಲ್ಲಿ ಮಾಡಿ? PUC. ಸೊ ಐ ಚೋಸ್ ಟು ಸ್ಟೇ ಅಟ್ ಹಾಸ್ಟೆಲ್. ಲೈಕ್ ನಂದು ಎಷ್ಟೊಂದ್ ಜನ ನನ್ ಕ್ಲಾಸ್ ಅಲ್ಲಿ ಮೋಟ್ ನಮ್ಗೆ ಒಂದ್ ಆಸೆ ಇರುತ್ತೆ, ಇಷ್ಟು ವರ್ಷ ನಾವು ಪೇರೆಂಟ್ಸ್ ನ ಬಿಟ್ಟಿದೀವಿ, ಹಾಸ್ಟೆಲ್ ದೂರ ಇದೀವಿ, ಮನೆಗ್ ಹೋಗ್ಬೇಕು, ವಿ ಆರ್ ಇನ್ ಕಾಲೇಜ್, ಇವಾಗ ಫೋನ್ ಯೂಸ್ ಮಾಡ್ಬೇಕು, ಆಚೆ ಹೋಗ್ಬೇಕು ಅನ್ನೋ ಒಂದ್ ಥಾಟ್, ಒಂದ್ ಆಸೆ ಇರುತ್ತೆ. ಬಟ್ ದೆನ್ ನಮ್ ಮನೇಲಿ ಈ ತರ ಸಿಚುವೇಶನ್ ಇರೋದ್ರಿಂದ ಅವಾಗ್ಲೂ ನನ್ಗೆ ಮದುವೆ ಮಾಡ್ಕೋ ಅನ್ನೋ ಸಮ್ವೇರ್ ಆ ಒಂದ್ ಪ್ರೆಷರ್ ಇರ್ತಾ ಇತ್ತು ನನ್ಗೆ. ಸೊ ಹಾಗಾಗಿ ಇದೆಲ್ಲ ಯೋಚನೆ ಮಾಡಿ ಐ ಚೋಸ್ ಟು ಸ್ಟೇ ಅಟ್ ಹಾಸ್ಟೆಲ್. ಅಲ್ಲೇ ನಾನು ಹಾಸ್ಟೆಲ್ 10th ವರ್ಗು ಅಷ್ಟೇ ಸ್ಕೂಲ್ ಇರೋದು. ಬಟ್ ದೆನ್ ಹಾಸ್ಟೆಲ್ ಇದ್ಕೊಂಡು ಆಚ ಕಡೆ ಕಾಲೇಜ್ಗೆ ಹೋಗಿ ಬರೋದು. ಸೊ ದಟ್ ಇಸ್ ಹೌ ಐ ಡಿಡ್ ಮೈ PUC ಅಂಡ್ ದೆನ್ ಇವೊಂದು ಡಿಗ್ರಿ. ಡಿಗ್ರಿ ನಾನು ಕೋರ್ಮಂಗ್ಲ ಅಲ್ಲಿರೋ ಜ್ಯೋತಿ ನಿವಾಸ್ ಕಾಲೇಜ್ ಅಲ್ಲಿ, ವೆರಿ ಗುಡ್ ರೆಪ್ಯೂಟೆಡ್ ಕಾಲೇಜ್ ಅಲ್ಲಿ ಐ ಗಾಟ್ ಇನ್ ಟು ಅಡ್ಮಿಷನ್. ಅಲ್ಲಿ ಫೀಸ್ ಎಲ್ಲ ಹೇಗ್ ಮ್ಯಾನೇಜ್ ಮಾಡಿದ್ರಿ ಡಿಗ್ರಿಗೆ? ಫೀಸ್ ಅಗೇನ್ ಇಟ್ಸ್ ಪ್ರೈವೇಟ್ ಕಾಲೇಜ್ ಇರೋದ್ರಿಂದ ಹೆವಿ ಅಂತಾನೆ ಹೇಳ್ಬೋದು. ಫೀಸ್ ಜಾಸ್ತಿ ಇರೋದು. ನನ್ಗೆ ಹೇಗ್ ಮ್ಯಾನೇಜ್ ಮಾಡ್ಕೊಂಡೆ ಅಂದ್ರೆ, ಸಿನ್ಸ್ ಐ ವಾಸ್ ಗುಡ್, ಚೆನ್ನಾಗಿ ಓದ್ಕೊಂತಾ ಇದ್ದೆ ಅನ್ನೋದ್ರಿಂದ ನಮ್ಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಥ್ರೂ ಔಟ್ ನಮ್ ಎಜುಕೇಶನ್. ಇವಾಗ್ಲೂ ಅಷ್ಟೇ ನಾವು ₹1 ನನ್ನ ಪೇರೆಂಟ್ಸ್ ಆಗ್ಲಿ ಅಥವಾ ನಾನೇ ಆಗ್ಲಿ ನಾವು ನನ್ನ ಎಜುಕೇಶನ್ ಅಂತ ಪೇ ಮಾಡಿಲ್ಲ. ಸೊ ಎಲ್ಲಾನು ಓದ್ಕೊಂಡು ಸ್ಕಾಲರ್ಶಿಪ್ ತಗೊಂಡಿರುತ್ತೆ. ಸಿನ್ಸ್ ವಿ ಯೂಸ್ ಟು ಗೆಟ್ ಗುಡ್ ಮಾರ್ಕ್ಸ್, ಡಿಸ್ಟಿಂಕ್ಷನ್, ಅವ್ರ ಹಾಸ್ಟೆಲ್ ಕಡೆಯಿಂದ ಮತ್ತೆ ರೋಟರಿ ಅವ್ರ ಕಡೆಯಿಂದ ಮತ್ತೆ ಹಾಸ್ಟೆಲ್ ಕಡೆಯಿಂದನೂ ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಸೊ ಈ ತರ 2-3 ಕಡೆ ಕಾಲೇಜ್, ಒಬ್ರು 10K ಸಹಾಯ ಮಾಡಿದ್ರೆ ಇನ್ನೊಬ್ರು 15K ಕೊಡೋದು. ಈ ತರ ಅರೌಂಡ್ JNC ಅಲ್ಲಿ ನನ್ನ ಫೀಸ್ ದಟ್ ಟೈಮ್ ವಾಸ್ ಅರೌಂಡ್ 40K ಆ ತರ ಇದ್ರೆ. ಈ ತರ 2-3 ಕಡೆಯಿಂದ ಸ್ಕಾಲರ್ಶಿಪ್ ಇಸ್ಕೊಂಡು ಹೀಗೆ ನಮ್ದು ಎಜುಕೇಶನ್ ನಾವು ಕಂಪ್ಲೀಟ್ ಮಾಡ್ಕೊಂಡಿರೋದು. ಸೊ ಜ್ಯೋತಿ ನಿವಾಸ್ ಕಾಲೇಜ್ದು ಜರ್ನಿ ಹೇಗಿತ್ತು? Yes, again that was amazing. I got to learn so many things ಅಲ್ಲಿ. ಇಲ್ಲಿ ನಾವು PUC ಅವ್ರಿಗೂ ಅಷ್ಟೇ, ಈವನ್ PUC ನನ್ಗೆ ಅಷ್ಟು ಡಿಫ್ರೆನ್ಸ್ ಅನ್ಸ್ತಾ ಇರಲ್ಲ. ಸಿನ್ಸ್ ಐ ವಾಸ್ ಸೈನ್ಸ್ ಸ್ಟೂಡೆಂಟ್, ಬರೀ ಓದು ನನ್ ಏನು ಅಷ್ಟು ಚೇಂಜಸ್ ಅನ್ಸಿಲ್ಲ. ಹಾಸ್ಟೆಲ್ ಮತ್ತೆ PUC ಕಾಲೇಜಲ್ಲಿ ಏನು ಸಿಮಿಲರ್ ಅನ್ಸ್ಬಿಡ್ತು, ಏನು ಅಷ್ಟು ಚೇಂಜಸ್ ಅನ್ಸಿಲ್ಲ. ಜಸ್ಟ್ ದಟ್ ಓದ್ಕೋ ತರ ಇತ್ತು ಆ ಒಂದು ಟೈಮ್ ಪೀರಿಯಡ್ ವರೆಗೂ. ಬಟ್ ದೆನ್ ವೆನ್ ಐ ಮೂವ್ ಟು ಜ್ಯೋತಿ ನಿವಾಸ್, ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಅಲ್ಲಿ ಕಾಲೇಜಲ್ಲಿ ಅಗೇನ್ ಡಿಗ್ರಿ ಕಾಲೇಜ್ ಇಂದ ದೇ ಫೋಕಸ್ ಆನ್ ಓವರ್ ಆಲ್ ಡೆವಲಪ್ಮೆಂಟ್. ಇಟ್ಸ್ ನಾಟ್ ದಟ್ ಯು ಜಸ್ಟ್ ಸ್ಟಡಿ. ಮತ್ತೆ ವರ್ಕ್ಗೂ ಅಷ್ಟೇ ಬರೀ ಅಕಾಡೆಮಿಕ್ಸ್ ಹೆಲ್ಪ್ ಆಗಲ್ಲ, ಓವರ್ ಆಲ್ ಡೆವಲಪ್ಮೆಂಟ್ ಬೇಕು, ಪರ್ಸನಾಲಿಟಿ ಡೆವಲಪ್ ಆಗ್ಬೇಕು. ಅಂಡ್ ದೆನ್ ಇಟ್ಸ್ ನಾಟ್ ಜಸ್ಟ್ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು, ಹೌ ಯು ರೆಪ್ರೆಸೆಂಟ್ ಯುವರ್ ಸೆಲ್ಫ್, ಅಂಡ್ ಮತ್ತೆ ಬೇರೆ ಸ್ಕಿಲ್ಸ್ ಹೇಗೆ, ಹೌ ಡು ಯು ಮಾರ್ಕೆಟ್ ಯುವರ್ ಸೆಲ್ಫ್ ನಿನ್ಗೊಂದು ಜಾಬ್ ಸಿಗೋದಕ್ಕೆ. ಸೊ ಅದಕ್ಕೆಲ್ಲ ಹೆಲ್ಪ್ ಮಾಡ್ತು JNC. ವೆರಿ ಅಲ್ಲೂ ಅಷ್ಟೇ ನಾನು ಸ್ಪೋರ್ಟ್ಸ್ ಅಲ್ಲಿ ಜಾಯ್ನ್ ಆಗಿ ದೆನ್ ಐ ಗಾಟ್ ಟು ಲೈಕ್ ಎಲೆಕ್ಟೆಡ್ ಫಾರ್ ಸ್ಪೋರ್ಟ್ಸ್ ಕ್ಲಾಸ್ ಲೀಡರ್. ಅದೆಲ್ಲ ನನಗೆ ಹೆಲ್ಪ್ ಆಗ್ತಾ ಹೋಯ್ತು ಟು ಗೇನ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಅಲ್ಲೆಲ್ಲ ಭಾಗವಹಿಸಿದ್ರ? ಎಸ್, ಅಲ್ಲ ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡೋದು. ಮತ್ತೆ ಅಗೇನ್ ಬೀಯಿಂಗ್ ಅ ಲೀಡರ್, ಅಲ್ಲಿ ನಂಗೆ ಇಂಗ್ಲಿಷ್ ಕಲಿಯೋದಕ್ಕಾಗ್ಲಿ, ಇನ್ನು ಮೋರ್ ಫ್ಲೂಯೆಂಟ್ ಇಂಗ್ಲಿಷ್ ಕಲಿಯೋದಕ್ಕಾಗ್ಲಿ, ಅಂಡ್ ದೆನ್ ಟು ಗೇನ್ ದಟ್ ಕಾನ್ಫಿಡೆನ್ಸ್, ಅಷ್ಟು ಜನದ ಮುಂದೆ ನಿಂತ್ಕೊಂಡು ಮಾತಾಡೋದು ಅಂಡ್ ಆಲ್ ಇಸ್. ಸ್ಪೋರ್ಟ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಆಟದಲ್ಲಿ ಇದ್ರಿ ನೀವು? ನಾನು ಥ್ರೋಬಾಲ್ ಟೀಮ್ ಅಲ್ಲಿ ಇದ್ದೆ ಸ್ಪೆಸಿಫಿಕ್ ಆಗಿ. ಐ ವಾಸ್ ರಿಯಲಿ ಗುಡ್ ಇನ್ ಕಬಡ್ಡಿ ಆಕ್ಚುಲಿ ದ್ಯಾನ್ ಥ್ರೋಬಾಲ್. ಬಟ್ ದೆನ್ ಆ ಟೈಮಲ್ಲಿ ಕಬಡ್ಡಿ ಇರ್ಲಿಲ್ಲ, ಥ್ರೋಬಾಲ್ ಇತ್ತು. ಸೊ ಐ ವಾಸ್ ಇನ್ ಥ್ರೋಬಾಲ್ ಟೀಮ್. BSc ಮಾಡುವಾಗ ನಿಮ್ದು ಕಾಂಬಿನೇಷನ್ ಏನಿತ್ತು? ಯಾವ್ದು ಸಬ್ಜೆಕ್ಟ್ಸ್ ತಗೊಂಡಿದ್ರಿ? ನಂದು BSc ಅಲ್ಲಿ 3 ಮೇಜರ್ ಸಬ್ಜೆಕ್ಟ್ಸ್ ಇತ್ತು. ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್ ಅಂಡ್ ಮ್ಯಾಥ್ಸ್ ಮೇಜರ್ಸ್ ಇತ್ತು.
ಓಕೆ, ಅದ್ರಲ್ಲಿ ನಿಮ್ಗೆ ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದು? ಫ್ರಮ್ ದ ಬಿಗಿನಿಂಗ್ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಇತ್ತು. ಓಕೆ ಓಕೆ, ಅದ್ ಹೇಗೆ? ಟಿಪಿಕಲಿ ತುಂಬಾ ಜನ ಮ್ಯಾಥ್ಸ್ ಅಂದ್ರೆ ಓಡೋಗ್ತಾರೆ. ನಾವು ಇಂಜಿನಿಯರಿಂಗ್ ಅಲ್ಲಿ ಇರುವಾಗ ಸುಮಾರು ನೋಡ್ತಾ ಇದ್ವಿ, 4th ಸೆಮಿಸ್ಟರ್ ಬರುವಾಗ M1 M2 M3 M4 ಸ್ವಲ್ಪ ಜನ ಆ 4 ಸಬ್ಜೆಕ್ಟ್ ಬ್ಯಾಕ್ಲಾಗ್ ಎಲ್ಲ ಸೇರಿ ಒಟ್ಟಿಗೆ ಬರೀತಾ ಇದ್ರು. ಮ್ಯಾಥ್ಸ್ ಅಂದ್ರೆ ತುಂಬಾ ಜನಕ್ಕೆ ಭಯ. ನಿಮ್ಗೆ ಮ್ಯಾಥ್ಸ್ ಪ್ಯಾಷನ್ ಹುಟ್ಟಿದ್ ಹೇಗೆ? ಹಾಗೆ ಅಂತಾರಲ್ಲ, ಬಟ್ ಐ ಯೂಸ್ ಟು ಎಂಜಾಯ್ ಫ್ರಮ್ ಚೈಲ್ಡ್ಹುಡ್. ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಸಾಲ್ವ್ ಎಲ್ಲ ನಂಗೆ ಸಾಲ್ವಿಂಗ್ ಎಲ್ಲ ತುಂಬಾ ಇಷ್ಟ ಆಗೋದು. ಸೊ ದಟ್ ಈಸ್ ಇವಾಗ ಇಂಟ್ರೆಸ್ಟ್ ಬಂತು, ಕಷ್ಟ ಅನ್ನೋದೇನು ಫೀಲ್ ಆಗ್ತಿರ್ಲಿಲ್ಲ, ಇಂಟ್ರೆಸ್ಟಿಂಗ್ ಆಗಿತ್ತು. ಚಿಕ್ಕ ವಯಸ್ಸಿಂದನೂ ನಾನು ಐ ವಾಸ್ ಗುಡ್ ಅಂಡ್ ಇಂಟ್ರೆಸ್ಟೆಡ್. ದಟ್ ಇಸ್ ಇಟ್. ನಂದು ಅಗೇನ್ ಸ್ಪೋರ್ಟ್ಸ್ ಜರ್ನಿ ಅಂತ ತಗೊಂಡ್ರೆ, ಇಟ್ ಯೂಸ್ ಟು ಬಿ ಟಫ್ ಫಾರ್ ಮಿ. ನನ್ಗೆ ಟಫ್ ಇದ್ರು ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಐ ಕುಡಂಟ್ ಹಿಂದೆ ಹೋಗ್ಬೇಕು ಅನ್ನೋದೇನು ಅನ್ಸ್ಲಿಲ್ಲ ನನಗೆ. ಆ ಒಂದ್ ಜರ್ನಿ, ಬೇಗ ಎದ್ದೊಳೋದು, 5 ಗಂಟೆ 5:30 ಎದ್ದೊಳೋದು, ಅಲ್ಲಿ ನಾವ್ HL ಅಲ್ಲಿ ಇರೋದು ಹಾಸ್ಟೆಲ್, ಅಲ್ಲಿಂದ ಬಸ್ ತಗೊಂಡು ಅರ್ಲಿ ಮಾರ್ನಿಂಗ್ ಭಯ ಆಗೋದು. ಒಂದು ರೋಡ್ ಇರ್ತಾ ಇತ್ತು, ಕಲ್ಯಾಣ ಮಂಟಪ ರೋಡ್. 5:30 ಮನೆಗೆ, 5 ಗಂಟೆಗೆ ಎದ್ದು ರೆಡಿ ಆಗಿ 5:30 ವಿತೌಟ್ ಈಟಿಂಗ್ ಎನಿಥಿಂಗ್. ಬ್ರೇಕ್ಫಾಸ್ಟ್ ನಮ್ ಹಾಸ್ಟೆಲ್ 8 o'clock ಕೊಡ್ತಾರೆ. ದಟ್ ಯೂಸ್ ಟು ಬಿ ಅಗೇನ್ ಕ್ವೈಟ್ ಟಫ್. ನನ್ಗೆ 5:30 ಬಿಟ್ಟು ಇನ್ನೂ ಸ್ವಲ್ಪ ಡಾರ್ಕ್ ಕತ್ಲಿರೋದು, ಬೇರೆ ತರ ಲಿಫ್ಟ್ ಕೇಳಿ 2 ಬಸ್ ಚೇಂಜ್ ಮಾಡಿ ಕಾಲೇಜ್ 6:30 ಎಲ್ಲ ರೀಚ್ ಆಗ್ಬೇಕು. 6:30 ಇಂದ 8 o'clock ವರೆಗೂ ಸ್ಪೋರ್ಟ್ಸ್ ಟ್ರೈನಿಂಗ್ ಮಾಡ್ಬೇಕು. ಅಲ್ಲಿ ನನ್ಗೆ ತುಂಬಾ ಹಸುವಾಗೋದು. 8 ವರೆಗೂ ಕಾಲೇಜೆಲ್ಲ ಬ್ರೇಕ್ಫಾಸ್ಟ್ ಕೊಡ್ತಿದ್ರು, ಬಟ್ ದೆನ್ ಬೇಗ ಎದ್ದು ಅಷ್ಟು ಆಟ ಆಡಿ ವಿತೌಟ್ ಈಟಿಂಗ್ ಎನಿಥಿಂಗ್ ತುಂಬಾ ಕಷ್ಟ ಆಗೋದು ಆ ಒಂದು ಫೇಸ್. ಹಾಗೆಲ್ಲ ಇದ್ದು ನಾನು ತುಂಬಾ ಕಷ್ಟಪಟ್ಟು ಸ್ಪೋರ್ಟ್ಸ್ ಅಲ್ಲಿ ಇದ್ದೆ. ನಾನು ಆಟ ಆಡಿ ಅಗೇನ್ ಅದು ನನ್ನ ಜೀವನಕ್ಕೆ ಎಷ್ಟೊಂದು ಹೇಳ್ಕೊಟ್ಟಿದೆ. ಸ್ಪೋರ್ಟ್ಸ್ ಹಸ್ ರಿಯಲಿ ಬಾಟ್ ಡಿಸಿಪ್ಲಿನ್ ಇನ್ ಟು ಮೈ ಲೈಫ್. ಅಷ್ಟೆಲ್ಲ ಇದ್ದು ಹಾಗೆಲ್ಲ ಥ್ರೂ ಔಟ್ ದ ಇಯರ್ ಜಾಯಿನ್ ಆಗಿ ಆಟ ಆಡಿ ನಂಗೆ ಇಷ್ಟಪಟ್ಟು ಮಾಡಿದಾಗ ಒನ್ ಫೈನ್ ಡೇ ವಿ ಹ್ಯಾಡ್ ಟು ಗೋ ಟು ತಮಿಳ್ನಾಡು ಆಟ ಆಡೋದಿಕ್ಕೆ. ನಾನು ಕಾಲೇಜ್ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಅಗೇನ್ ಇಟ್ ಯೂಸ್ ಟು ಬಿ ಹೋಲ್ ಪ್ರಾಸೆಸ್. ಇಂಟರ್ ಸ್ಟೇಟ್ ಕಾಂಪಿಟೇಷನ್ ಟು ಗೆಟ್ ಇನ್ ಟು ಸೆಲೆಕ್ಷನ್ ಆಗೋದು ಸಹ ಹೋಲ್ ಪ್ರಾಸೆಸ್ ಇರ್ತಾ ಇತ್ತು. ಅದ್ರಲ್ಲೂ ನಾನು ಸೆಲೆಕ್ಟ್ ಆಗಿದೆ ವಾಸ್ ಖುಷಿ ನನ್ಗೆ. ವಾಸ್ ವೆರಿ ಹ್ಯಾಪಿ. ನಾನು ಎವ್ರಿ ಡೇ ಬಂದು ಅಟ್ಲೀಸ್ಟ್ ನಾನು ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ನಂಗೆ ಖುಷಿ ಇತ್ತು. ಬಟ್ ದೆನ್ ಇದನ್ನ ತಮಿಳ್ನಾಡಿಗೆ ಹೋಗ್ಬೇಕಾಗಿತ್ತು. ಹಾಸ್ಟೆಲ್ ನನ್ನ ಕಳ್ಸಕ್ ರೆಡಿ ಇರ್ಲಿಲ್ಲ. ಸಿ ದೇ ಹ್ಯಾವ್ ದೇರ್ ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅವ್ರ ಸೇಫ್ಟಿ ಮ್ಯಾಟರ್ ಆಗುತ್ತೆ. ವಾಟ್ ಇಫ್ ಸಮಥಿಂಗ್ ಹ್ಯಾಪನ್ಸ್ ಆನ್ ದ ವೇ, ಇವ್ರು ರೆಸ್ಪಾನ್ಸಿಬಲ್ ಇರ್ತಾರಲ್ವಾ. ಸೊ ಅವರು ನನ್ನ ಕಳ್ಸಕ್ ರೆಡಿ ಇರಲಿಲ್ಲ. ಬಟ್ ದೆನ್ ಐ ವಾಸ್ ಲೈಕ್ ನೋ, ನನ್ ಇಷ್ಟನೇ ಇರ್ಲಿಲ್ಲ. ಫಸ್ಟ್ ಟೈಮ್ ನನ್ಗೆ ಹೋಗಿ, ಮತ್ತೆ ಥ್ರೂ ಔಟ್ ದ ಇಯರ್ ಐ ಪುಟ್ ಮೈ 100%. ನಾನು ಹೋಗ್ಲೇಬೇಕು ಅನ್ನೋದು. ಮ್ಯಾನೇಜ್ಮೆಂಟ್ ಮಾಡೋರ ಹತ್ರ ನಾನು ಎಷ್ಟು ಪರ್ಮಿಷನ್ ಕೇಳಿದ್ದೆ. ಅವಾಗ ಅವರು ನಿಮ್ ಪೇರೆಂಟ್ಸ್ ಬರ್ಬೇಕು, ಬಂದ ಲೆಟರ್ ಎಲ್ಲ ಬರ್ಕೊಡ್ಬೇಕು ಅಂತೆಲ್ಲ ಹೇಳಿದ್ರು. ಬಟ್ ದೆನ್ ಅದೇ ಟೈಮಲ್ಲಿ ನನ್ನ ಪೇರೆಂಟ್ಸ್ ಊರಿಗೆ ಹೋಗಿದ್ರು, ಸಮ್ ಜಾತ್ರೆ ಅಂತ ಊರಿಗೆ ಹೋಗಿದ್ರು. ಅವರು ಬರಕ್ ಆಗಿರ್ಲಿಲ್ಲ. ಫೋನ್ ಕಾಲ್ ಅವ್ರು ಒಪ್ಕೊಳಕ್ ರೆಡಿ ಇರಲಿಲ್ಲ. ಅಂಡ್ ದೆನ್ ನಾನು ತುಂಬಾ ಪರ್ಮಿಷನ್ ಕೇಳಿದೆ, ದೇ ಡಿಡ್ಂಟ್ ಅಗ್ರಿ. ಕೊನೆಗೂ ಪರ್ಮಿಷನ್ ಕೊಡ್ಲಿಲ್ಲ. ಬಟ್ ದೆನ್ ನಾನು ಬೆಳಗ್ಗೆ ಎದ್ದು ಹೋಗೇ ಬಿಟ್ಟೆ. ನಾನು ಹೋಗ್ಲೇಬೇಕು. ಆ ಒಂದ್ ಬೋಲ್ಡ್ ಸ್ಟೆಪ್ ತಗೊಂಡೆ ಫಸ್ಟ್ ಟೈಮ್ ಲೈಫ್ ಅಲ್ಲಿ. ಐ ವಾಸ್ ಆಲ್ವೇಸ್, ಈವನ್ 6th ಸ್ಟ್ಯಾಂಡರ್ಡ್ ಹಾಸ್ಟೆಲ್ ಎಲ್ಲ ಐ ವಾಸ್ ಇನ್ ಲೈಕ್ ಗುಡ್ ಬುಕ್ಸ್. ಯಾವಾಗ್ಲೂ ಐ ವಾಸ್ ಇನ್ ಗುಡ್ ಬುಕ್ಸ್. ಈ ಹುಡುಗಿ ಅಂದ್ರೆ ಡಿಸಿಪ್ಲಿನ್, ಒಳ್ಳೆ ಹುಡುಗಿ, ಅಂದ್ರೆ ಏನು ಮಾಡಲ್ಲ ಅನ್ನೋ ತರ ಒಂದು ಸೈಲೆಂಟ್ ಆ ತರ ಇದೆ. ಬಟ್ ದೆನ್ ಅವಾಗ ನನ್ ಫಸ್ಟ್ ಬೋಲ್ಡ್ ಸ್ಟೆಪ್ ತಗೊಂಡಿದ್ದು ಅಗೇನ್ಸ್ಟ್ ದೆಮ್. ಅವ್ರ ವಿರುದ್ಧವಾಗಿ ಬೇಡ ಅಂದ್ರು ನಾನು ಹೋಗಿದ್ದು ಫಸ್ಟ್ ಟೈಮ್. ಇಷ್ಟ ಇರ್ಲಿಲ್ಲ ಅನ್ನೋದು ತಗೋಬೇಕಾಗಿತ್ತು. ಅಂಡ್ ದೆನ್ ಐ ವೆಂಟ್. ಹೋಗಿದ್ದೀನಿ. ಐ ಗಾಟ್ ರಿಯಲಿ ಹಾಸ್ಟೆಲ್ ಎಲ್ಲ ತುಂಬಾ ಅಪ್ಸೆಟ್ ಆಗಿದ್ರು. ಅವ್ರು ಏನಕ್ಕ ಹಿಂಗ್ ಮಾಡಿರೋದ ಆ ತರ ಎಲ್ಲ ಬೇಜಾರಾಗಿ. ಸೊ ಇಂಡೈರೆಕ್ಟ್ ಆಗಿ ನಿಮ್ನ ಹಾಸ್ಟೆಲ್ ಇಟ್ಕೋಬೇಕೋ ಇಲ್ವೋ, ಈ ತರ ಮಾಡಿದೀರಾ ಅಂತೆಲ್ಲ, ತಪ್ಪು ಮಾಡಿದೀರಾ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ದೆನ್ ನನ್ಗೆ ಅಲ್ಲಿ ಹೋಗ್ ಬಂದಾದ್ಮೇಲೆ, ತಮಿಳ್ನಾಡಿಗೆ ಹೋಗ್ ಬಂದಾದ್ಮೇಲೆ ನಾನು ಹಾಸ್ಟೆಲ್ಗೆ ಹೋಗ್ಲಿಲ್ಲ. ಎಷ್ಟೊಂದ್ ಕಾಲ್ಸ್ ಎಲ್ಲ ಬಂತು, ನಿಮ್ ಪೇರೆಂಟ್ಸ್ ನ ಕರ್ಕೊಂಡ್ ಬರ್ಬೇಕು ಅಂತೆಲ್ಲ. ಸೊ ನಾನ್ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಹೋದೆ. ಹೋಗಿ ಏನೇನ್ ಆಗಿದೆ ಎಲ್ಲ ನಮ್ದು
ಪೇರೆಂಟ್ಸ್ಗೆ ನಮ್ಮ ಪಪ್ಪಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಹೀಗೆ ಹೀಗೆ ನಂದು ಈ ತರ ಪ್ಲಾನ್ಸ್ ಇದೆ, ನಾನು ಹೀಗೆಲ್ಲ ಮಾಡಿದೀನಿ, ಅವ್ರು ಇಷ್ಟಕ್ಕೆ ರೆಡಿ ಇಲ್ಲ, ಐ ನಾಟ್ ಡನ್ ಎನಿಥಿಂಗ್ ರಾಂಗ್. ಸೊ ಅಂತೆಲ್ಲ ಅರ್ಥ ಮಾಡಿಸಿ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬಿ ಕರ್ಕೊಂಬಂದು ಅಂಡ್ ದೆನ್ ಒಂದು ಮಾತಿಗೋಸ್ಕರ ನಾನು ವೇಟ್ ಮಾಡ್ತಿದ್ದೆ, ಅವ್ರು ಇಟ್ಕೊಳ್ಳೋ ಅಂದ್ರೆ ಓಕೆ ನನ್ಗೆ. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಐ ವಾಂಟೆಡ್, ಬಿಕಾಸ್ ಆ ಒಂದು ಕಾಂಪಿಟೇಷನ್ ಆದ್ಮೇಲೆ ನಾನು ಪಂಜಾಬ್ ಹೋಗ್ಬೇಕಾಗಿತ್ತು ನೆಕ್ಸ್ಟ್. ಇವಾಗ ಅವ್ರು ಇಲ್ಲೇ ತಮಿಳ್ನಾಡು ಕಳ್ಸಿಲ್ಲ, ಮತ್ತೆ ಮತ್ತೆ ಎಲ್ಲ ಅವ್ರು ಕಳಿಸ್ತಾರೆ ಅನ್ನೋದು ನನಗೆ ಕ್ವಶನ್ ಮಾರ್ಕ್ ಆಯ್ತು. ಅಂಡ್ ದೆನ್ ಅದರ್ ಸೈಡ್ ಐ ಥಾಟ್, ಐ ವಾಸ್ ಇನ್ ಸೆಕೆಂಡ್ ಇಯರ್ ಡಿಗ್ರಿ ಅವಾಗ, ಎಷ್ಟು ದಿನ ಅಂತ ಅಟ್ಲೀಸ್ಟ್ ನೆಕ್ಸ್ಟ್ ಫೈನಲ್ ಇಯರ್ ಡಿಗ್ರಿ ಆದ್ರೂ ಮುಗಿಸ್ಕೊಂಡು ವಿ ಹ್ಯಾವ್ ಟು ಮೂವ್ ಔಟ್ ಆಫ್ ಹಾಸ್ಟೆಲ್ ಅಲ್ವಾ, ಹೋಗ್ಲೇಬೇಕಾಗುತ್ತೆ, ವೈ ನಾಟ್ ಇವಾಗೆ ಒನ್ ಸ್ಟೆಪ್ ಫಾರ್ವರ್ಡ್ ತಗೊಳ್ಳೋದು ಅಂದ್ಬಿಟ್ಟು ಆ ಒಂದು ಮೆಂಟಲಿ ನಾನು ಪ್ರಿಪೇರ್ ಆಗಿ ನಮ್ಮ ಪಪ್ಪಾಗೆಲ್ಲ ಅರ್ಥ ಮಾಡಿಸಿ ಅಂಡ್ ಐ ವೆಂಟ್, ಐ ಪ್ಯಾಕ್ಟ್ 8 to 9 years ನಾನು ಹಾಸ್ಟೆಲ್ ಇದ್ದು, ಒನ್ ಡೇ ಅಲ್ಲಿ ಐ ಜಸ್ಟ್ ಪ್ಯಾಕ್ಟ್. ಅಷ್ಟು ಯಾರಿಗೂ ಗುಡ್ ಬೈ, ಚೆನ್ನಾಗಿ ನಂದು ಗುಡ್ ಬೈ ಏನು ಅಷ್ಟು ಚೆನ್ನಾಗಿರಲ್ಲ, ಬಟ್ ದೆನ್ ಐ ಮೂವ್ಡ್ ಔಟ್ ಇಮಿಡಿಯೇಟ್ಲಿ. ನಾನು ಮನೆಗ್ ಬಂದು ಅಗೇನ್ ಸೇಮ್ ಜರ್ನಿ, ದಟ್ ಈಸ್ ಹೌ ನಾನು ಹಾಸ್ಟೆಲಿಂದ ಮನೆಗ್ ಬಂದಿದ್ದು. ಸೊ ಇದು ಮನೆ ಅಂದ್ರೆ ಸೇಮ್ ಗುಡ್ಸ್ಲಲ್ಲಿ ಇತ್ತು ಅಥವಾ ನೀವು ಬೇರೆ ಮನೆ ಏನಾದ್ರು ಮಾಡಿದ್ರ? ಇಲ್ಲ, ಇವಾಗ ಆ ಒಂದ್ ಟೈಮಲ್ಲಿ ನಮ್ ಪಪ್ಪಗೆ ನಮ್ಗೆ ಅಂತ ಒಂದು ನಮ್ ಫ್ಯಾಮಿಲಿಗೆ ಅಂತ ಒಂದು ಚಿಕ್ಕ ರೂಮ್ ಕೊಟ್ಟಿದ್ರು. ಅಗೇನ್ ಇಟ್ಸ್ ನಾಟ್ ಲೈಕ್ ಒಂದು ಮನೆ ಅನ್ನೋ ತರ, ವಾಚ್ಮೆನ್ ರೂಮ್ ಚಿಕ್ಕದಾಗಿ, ಬೆಡ್ರೂಮ್, ಕಿಚನ್, ಹಾಲ್ ಆತರ ಏನು ಆ ತರ ಮನೆ ಅಲ್ಲ, ಪ್ರಾಪರ್ ಮನೆ ಅಲ್ಲ, ಒಂದ್ ಮನೆ ಕೊಟ್ಟಿದ್ರು. ನಾವ್ ಅಲ್ಲೇ ಎಲ್ಲಾನು ಅಡಿಗೆ, ಮಲ್ಕೊಳ್ಳೋದು ಎಲ್ಲ ನಾವ್ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ವಿ. ಸೊ ಮನೆಗ್ ಬಂದಾಗ ನನ್ಗೆ ಇಟ್ ವಾಸ್ ಅಗೇನ್ ಮತ್ತೆ ನನ್ನ ಜೀವನದಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಅನ್ಸ್ತು. ಅಷ್ಟು ದಿನ ನಾವು ಅಲ್ಲಿ ಹಾಸ್ಟೆಲ್ ಇದ್ದಾಗ ನಮ್ ಪೇರೆಂಟ್ಸ್ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಇರ್ತಾ ಇರ್ಲಿಲ್ಲ ನಮ್ಗೆ. ಆ ಒಂದು ಪ್ರೀತಿ ಏನು ಅಷ್ಟು ವರ್ಷ ಮೇಜರ್ ವರ್ಷ, ಅಷ್ಟು 6th ಸ್ಟ್ಯಾಂಡರ್ಡ್ ಚಿಕ್ಕ ವಯಸ್ಸಿಂದ ಅಲ್ಲಿವರೆಗೂ ಸೆಕೆಂಡ್ ಇಯರ್ ಡಿಗ್ರಿವರೆಗೂ ಬರೋವರೆಗೂ ಅಷ್ಟು ಆ ಪ್ರೀತಿ ನಮ್ಗೆ ಗೊತ್ತಿರಲಿಲ್ಲ, ಅಷ್ಟು ಅಟ್ಯಾಚ್ಮೆಂಟ್ ಇರ್ಲಿಲ್ಲ ನಮ್ ಪೇರೆಂಟ್ಸ್ ಜೊತೆ. ಜಸ್ಟ್ ಅಷ್ಟೊಂದು ಒಂದ್ ಸ್ವಲ್ಪ ಟೈಮ್ಸ್ ಮೀಟ್ ಆಗಿರ್ತೀವಿ ಅಷ್ಟೇ. ಸೊ ಎಲ್ಲ ಇಟ್ಸ್ ಆಲ್ ಅಬೌಟ್ ನಮ್ ಫ್ರೆಂಡ್ಸ್, ನಮ್ ಹುಡುಗಿ ಫ್ರೆಂಡ್ಸ್, ನಮ್ ಗರ್ಲ್ಸ್ ಜೊತೆ ನಾವು ಇದ್ದಿದ್ದು, ಒಂದೇ ಹತ್ರ ಇರೋದು, ಅಲ್ಲೇ ಮಲ್ಕೊಳ್ಳೋದು, ಲೈಕ್ ಅಕ್ಕ ತಂಗಿರ ತರ ನಾವ್ ಅಲ್ಲೇ ಇದ್ದು. ನಾನು ಒನ್ ಡೇ ಐ ಹ್ಯಾಡ್ ಟು ಮೂವ್ ಇಮಿಡಿಯೇಟ್ಲಿ ಅಂದ್ರೆ ಮೂವ್ ಆಗಿ ಬಂದ್ಬಿಟ್ಟಿದೀನಿ ನಾನು. ಇಟ್ ವಾಸ್ ರಿಯಲಿ ಟಫ್ ಟು ಮೀ. ನಾನು ಅಳ್ತಾ ಇದ್ದೆ ಸ್ಟಾರ್ಟಿಂಗ್, ಮನೆಗ್ ಬಂದು ಅಡ್ಜಸ್ಟ್ ಆಗಕ್ಕೆ. ಯಾವಾಗ ನಾನು ಹಾಸ್ಟೆಲ್ಗೆ ಹೋಗಿ ಅಡ್ಜಸ್ಟ್ ಆಗಕ್ಕೆ ಹೇಗೆ ನಾನು ಕಷ್ಟಪಟ್ಟು ಅಳೋದೆಲ್ಲ ಇತ್ತು, ಟೈಮ್ ತಗೊಂಡು, ಅದೇ ತರ ಹಾಸ್ಟೆಲಿಂದ ಮನೆಗ್ ಬಂದು ಅಡ್ಜಸ್ಟ್ ಆಗೋದಕ್ಕೆ ಐ ಟುಕ್ ಟೈಮ್. ಫ್ರೆಂಡ್ಸ್ನೆಲ್ಲ ಬಿಟ್ಟು ತುಂಬಾ ಲೋನ್ಲಿ ಫೀಲ್ ಆಗ್ತಾ ಇತ್ತು. ಹಾಸ್ಟೆಲ್ ಇದ್ರೆ ಕಾಲೇಜಿಂದ ಬಂದು ವಿ ಯೂಸ್ ಟು ಹ್ಯಾವ್ ಅವ್ರ ಓನ್ ಟೈಮ್ ಟೇಬಲ್ ಇತ್ತು. ಈ ತರ ಟ್ಯೂಷನ್ಸ್ ಇರುತ್ತೆ ನಿಮ್ಗೆ, ಬ್ಯಾಚ್ ವರ್ಕ್ ಮಾಡ್ಬೇಕು, ಕಿಚನ್ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಕಾಲೇಜ್ ಸ್ಟೂಡೆಂಟ್ಸ್ 10th ಅವ್ರಿಗೇನು ಇರಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಇದ್ರೆ ನಮ್ಗೆ ಅಡ್ಗೆ ಎಲ್ಲ ಕಲಿಸ್ತಾರೆ, ಅಡ್ಗೆ ಎಲ್ಲ ಮಾಡ್ಬೇಕು, ಅಷ್ಟು ಮಕ್ಕಳಿಗೆ ನಾವು ಹೆಲ್ಪ್ ಮಾಡಕ್ ಹೋಗ್ಬೇಕು. ಇಟ್ಸ್ ಆಲ್ ದೆಮ್ ಟೀಚಿಂಗ್. ನಾವ್ ಮನೇಲಿದ್ರೆ ಕಾಲೇಜ್ ಲೈಫ್ ಅಲ್ಲಿ ನಮ್ಮ ಅಮ್ಮಂದಿರು ಅದೇ ಹೇಳ್ಕೊಡ್ತಾರೆ. ಸೊ ಅದೆಲ್ಲ ಸೊ ಟ್ಯೂಷನ್ಸ್ ಇರ್ಬೋದು, ಮಕ್ಕಳಿಗೆ 10th ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋದಿರ್ಬೋದು, ಅದೆಲ್ಲ. ಸೊ ಐ ಯೂಸ್ ಟು, ನನ್ ಸಡನ್ ಮನೆಗ್ ಬಂದಾಗ ಅದೆಲ್ಲ ನಂಗೆ ಮಿಸ್ ಆಯ್ತು. ಜಸ್ಟ್ ಕಾಲೇಜ್ ಹೋಗಿ ಬಂದೆ, ಲೋನ್ಲಿ ಫೀಲ್ ಆಗ್ತಾ ಇತ್ತು, ಅಷ್ಟು ಅಟ್ಯಾಚ್ ಇರಲಿಲ್ಲ ನನ್ನ ಪೇರೆಂಟ್ಸ್ ಜೊತೆ. ಸೊ ತುಂಬಾ ಕಷ್ಟ ಆಯ್ತು. ಹಾಗೆ ನಂಗೆ 2 ಸಿಬ್ಲಿಂಗ್ಸ್ ಇದಾರೆ, ಯಂಗರ್ ಸಿಸ್ಟರ್, ಯಂಗರ್ ಬ್ರದರ್. ನನ್ ತಮ್ಮ ಒಂದ್ ಟ್ಯೂಷನ್ಸ್ ಹೋಗೋನು, ಅಲ್ಲೇ ನಮ್ಮ ಪಪ್ಪ ಹಾಗೆ ಟ್ಯೂಷನ್ಸ್ ಕಳ್ಸಿದ್ರು ಮನೆ ಹತ್ರನೇ. ನಾನ್ ಹೀಗೆ 1-2 ಸತಿ ಡ್ರಾಪ್ ಮಾಡಕ್ ಹೋಗಿದ್ದೆ ಅವನ್ನ, ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು ಕಾಲೇಜಿಂದ. ದೇರ್ ಒಂದು ಚಿಕ್ಕ ಇನ್ಸ್ಟಿಟ್ಯೂಟ್ ತರ ಒಂದು ಮೇಡಮ್ ಟ್ಯೂಷನ್ಸ್ ಕಂಡಕ್ಟ್ ಮಾಡ್ತಾ ಇದ್ದು. ದೆನ್ ನಾನ್ ಅನ್ಕೊಂಡೆ ಯಾಕೆ ಸ್ಕೂಲ್ ಮಕ್ಳಿಗೆ, ಸೊ ಯಾಕೆ ನಾನು ಹೋಗಿ ನನ್ನ ಟೈಮ್ ಅಲ್ಲಿ ಸ್ಪೆಂಡ್ ಮಾಡ್ಬೋದು, ನನ್ಗೂ ಕಲ್ತಾಗ ಆಗುತ್ತೆ, ಬೇರೆಯವ್ರಿಗೆ ಹೇಳ್ಕೊಟ್ಟಾಗೂ ಆಗುತ್ತೆ, ಅಂಡ್ ಐ ಮೈಟ್ ಗೆಟ್ ಸಮ್ ಪಾಕೆಟ್ ಮನಿ ಅನ್ನೋದ್ ಯೋಚನೆಯಿಂದ ಅವ್ರನ್ನ ಅಪ್ರೋಚ್ ಮಾಡಿದೆ ನಾನು. ದಟ್ ನಾನು ಈ ತರ ಟ್ಯೂಷನ್ಸ್ ಬಂದು ನಾನು ಈ ತರ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಿದ್ದೀನಿ, ಮೈ ಮೇಜರ್ ಸಬ್ಜೆಕ್ಟ್ಸ್ ಆರ್ ಸೋ ಅಂಡ್ ಸೋ, ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್, ಮ್ಯಾಥ್ಸ್ ನನ್ ಮೇನ್ ಆಗಿ, ಐ ಆಮ್ ಗುಡ್ ಇನ್ ಮ್ಯಾಥ್ಸ್. ಸೊ ನಾನು ಈ ತರ ನಿಮ್ ಹೇಳ್ಕೊಡ್ಬೋದಾ, ವಾಟ್ ಎವರ್ ಯು ಕ್ಯಾನ್ ಪೇ ಅಂತ ಹೇಳಿ ಜಾಯಿನ್ ಆಗಿದ್ದು. ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಟ್ಯೂಷನ್ಸ್. ಅದೇ ನನ್ಗೆ ಇವಾಗ ನನ್ನ ಇಂಟ್ರೆಸ್ಟ್, PhD ಲೆಕ್ಚರ್ ಅವಾಗಿಂದ ನಂದು ಕ್ಯಾರಿ ಔಟ್ ಆಗಿದ್ದು, ಅವಾಗಿಂದ ನನ್ಗೆ ಇಷ್ಟ ಆಗಿದ್ದು ಟೀಚ್ ಮಾಡೋದಕ್ಕೆ. ಸೊ ಟ್ಯೂಷನ್ ಬರೋ ದುಡ್ಡಿಂದ ನಿಮ್ಗೆ ಹೆಂಗೆ ಹೆಲ್ಪ್ ಆಯ್ತು? ಯಾವ ತರ ಹೆಲ್ಪ್ ಆಯ್ತು? ನಂಗೆ ಅಷ್ಟೇನು ಆಗ
ಸೊ ನಾನ್ ಟ್ಯೂಷನ್ಸ್ ಜಾಯ್ನ್ ಆದೆ ಅಂಡ್ ದೆನ್ ಅವಾಗ ಸ್ವಲ್ಪ ನನ್ಗೆ ಲೋನ್ಲಿನೆಸ್ ಹೋಯ್ತು. ನನ್ ಮನೆಗೆ ಸ್ಲೋಲಿ ಅಡ್ಜಸ್ಟ್ ಆಗಿ ಟ್ರೈ ಮಾಡಿದೆ. ಅಂಡ್ ದೆನ್ ಅದಾದ್ಮೇಲೆ ಕೋವಿಡ್ ಸ್ಟಾರ್ಟ್ ಆಯ್ತು. ಮನೆಗೆ ಬಂದಿದ ತಕ್ಷಣ ಒಂದು ಐ ಥಿಂಕ್ 3-4 ಇಯರ್ಸ್ ಬ್ಯಾಕ್ ಕೋವಿಡ್ ಸ್ಟಾರ್ಟ್ ಆಯ್ತು. ಅಂಡ್ ದೆನ್ ಅಗೇನ್ ಮನೆಯಲ್ಲಿ ಒಂದ್ ಚಿಕ್ಕ ಮನೆ, ಕೋವಿಡ್ ವಾಸ್ ವೆರಿ ಡಿಫಿಕಲ್ಟ್ ನಮಗೆ. ನಮ್ ಪಪ್ಪಗೆ ವಾಚ್ಮನ್ ಕೆಲಸ ಇರೋದ್ರಿಂದ ಸ್ವಲ್ಪ ದುಡ್ಡು ಬರ್ತಾ ಇತ್ತು, ಸೊ ಹಾಗಾಗಿ ನಾವು ಮ್ಯಾನೇಜ್ ಮಾಡ್ಕೊಂಡ್ವಿ. ಬಟ್ ದೆನ್ ಅಷ್ಟೇ ಚಿಕ್ಕ ಮನೆಯಲ್ಲಿ ಇದ್ದಿದ್ದು ಎಲ್ಲ ನಮ್ಗೆ ಹಿಂಸೆ ಒಂಥರ ವಾಸ್ ಅಗೇನ್ ಟಫ್ ಜರ್ನಿ. ಅದಾದ್ಮೇಲೆ ಪೋಸ್ಟ್ ಹಾ ಇಬ್ರು ಸಿಬ್ಲಿಂಗ್ಸ್, ನಾವು ನಮ್ಮ ಪಪ್ಪ 5 ಜನ ಆಗ್ತೀವಿ, ಒಂದು ಚಿಕ್ಕ ಮನೆ. ಆವಾಗ ನನ್ಗೆ ಐ ಡಿಡ್ಂಟ್ ನ್ಯೂ ಎನಿಥಿಂಗ್. ನಾನು ಇನ್ನೂ ಓದೋ ಹುಡುಗಿ, ಓದ್ತಾ ಇದ್ದೆ, ಜಸ್ಟ್ ಟ್ಯೂಷನ್ ಸ್ಟಾರ್ಟ್ ಮಾಡಿದೆ ಅಂಡ್ ದೆನ್ ಕೋವಿಡ್ ಇಂದ ಸ್ಟಾಪ್ ಆಯ್ತು. ಸೊ ಕೋವಿಡ್ ವಾಸ್ ಕ್ವೈಟ್ ಟಫ್. ಅಂಡ್ ಆಫ್ಟರ್ ದಟ್ ಪೋಸ್ಟ್ ಕೋವಿಡ್ ಅಲ್ಲಿ ಆಲ್ಮೋಸ್ಟ್ ನಮ್ಮ ಪಪ್ಪ ಹುಷಾರಿಲ್ಲ. ದಟ್ ಈಸ್ ವೆನ್ ಐ ಲಾಸ್ಟ್ ಮೈ ಫಾದರ್. ನಮ್ಮ ಪಪ್ಪ ಅವಾಗ ತೀರೋಗ್ತಾರೆ. ಅಂಡ್ ದೆನ್ ಅಗೇನ್ ಅದು ಒಂಥರ ಡಿಫಿಕಲ್ಟ್ ಜರ್ನಿ. ಎಲ್ಲ ಅದೇ ನಮ್ಮ ಊರ್ಗ್ ಹೋಗಿದ್ದು. ನಮ್ ಪಪ್ಪ ಹಿ ವಾಸ್ ವೆರಿ ಗುಡ್ ಪರ್ಸನ್. ಅಗೇನ್ ನಮ್ಗೆ ಅಷ್ಟು ಕೋವಿಡ್ ಇರ್ಲಿಲ್ಲ. ಹಿ ವಾಸ್ ಹೈಲಿ ಡಯಾಬಿಟಿಕ್. ಅಂಡ್ ದೆನ್ ಹಿಸ್ ಲೈಫ್ ಸ್ಟೈಲ್, ಇವಾಗ ವಾಚ್ಮನ್ ಕೆಲಸ ಮಾಡಿದ್ರೆ ಯು ಆರ್ ಸ್ಯಾಕ್ರಿಫೈಸಿಂಗ್ ಯುವರ್ ಸ್ಲೀಪ್ ಅಲ್ವಾ. ಸೊ ಲೈಫ್ ಸ್ಟೈಲ್ ಅಂಡ್ ಅಗೇನ್ ಹೈಲಿ ಡಯಾಬಿಟಿಕ್. ಸೊ ಅವಾಗ ನಮ್ಮ ಪಪ್ಪನ ನಾವು ಕಳ್ಕೊಳ್ತೀವಿ. ಆದ್ಮೇಲೆ ಆ ಒಂದ್ ಜರ್ನಿಯಲ್ಲೆಲ್ಲ ಐ ರಿಯಲಿ ಗಾಟ್ ಟು ನೋ ಹೂ ಆರ್ ಮೈ ಪೀಪಲ್ ಅಂತ. ಆ ಒಂದು ಟೈಮಲ್ಲಿ ನಮ್ದು ಓನ್ ರಿಲೇಟಿವ್ಸ್, ನಂದು ಓನ್ ಫ್ಯಾಮಿಲಿಗಿಂತ ನನ್ನ ಹಾಸ್ಟೆಲ್ ಏನು ಬೇಸ್ ಮಾಡ್ಕೊಂಡಿದ್ದೆ, ಅವರು ನನ್ ಸೀನಿಯರ್ಸ್ ಆಗಿರ್ಬೋದು, ನಂದು ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಅವ್ರು ನನ್ ಜೊತೆ ಇದ್ರು ಬೇಗ ಬಂದಿದ್ದಾಗ್ಲಿ. ಅಗೇನ್ ನನಗೆ ನನ್ ಸೀನಿಯರ್ಸ್ ಮೇನ್ ಆಗಿ ದುಡ್ಡೆಲ್ಲ ಕೊಟ್ಟು, ನಮ್ ಪಪ್ಪ ಇಲ್ಲಿ ತೀರೋಗಿದ್ದು, ನಮ್ಮ ಅಮ್ಮಗೆ ನಮ್ ಪಪ್ಪನ ಊರ್ಗ್ ಕರ್ಕೊಂಡ್ ಹೋಗ್ಲೇಬೇಕು. ಊರ್ಗ್ ಕರ್ಕೊಂಡೋಗಿ ನಮ್ ಹೊಲದಲ್ಲಿ ಸಮಾಧಿ ಹೂಳ್ಬೇಕು ಅನ್ನೋದೆಲ್ಲ ನಮ್ಮಮ್ಮ ಆಸೆ. ಸೊ ಅದಕ್ಕೆಲ್ಲ ನಮ್ಗೆ ಅದು ಕೋವಿಡ್ ಅವತ್ತು ಒಂದಿನ ಜಸ್ಟ್ ಓಪನ್ ಆಗಿತ್ತು ಬಾಡಿ. ಇಲ್ಲಿಂದ ಕೋವಿಡ್ ಟೈಮಲ್ಲಿ ನಮ್ಮ ಊರಿಗೆ ಯಾದಗಿರಿ, ಇಟ್ಸ್ 500 to 550 ಕಿಲೋಮೀಟರ್ಸ್ ಅವೇ ಇರೋದು ನಮ್ ಹೋಮ್ ಟೌನ್. ಸೊ ಇಟ್ ವಾಸ್ ನಾಟ್ ಈಸಿ. ಅದಕ್ಕೆ ಅಗೇನ್ ಎಲ್ಲಾರು ನನ್ನ ಸೀನಿಯರ್ಸ್ ಬಂದು ಹೆಲ್ಪ್ ಮಾಡಿದ್ರು. ಮತ್ತೆ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ನಮ್ದು ಒಂದು ವಾಚ್ಮನ್ ನಾವಿದ್ವಲ್ಲ, ಆ ಬಿಲ್ಡಿಂಗ್ ಅಲ್ಲಿ ನಮ್ ಪಪ್ಪ ದಟ್ ಈಸ್ ವಾಟ್ ಈ ಅರ್ನ್ಡ್. ಅವ್ರ ಜೀವನದಲ್ಲಿ ಇದನ್ನ ಅವ್ರು ನೋಡಿ ಗಳಿಸಿದಾರಂತ. ಅಲ್ಲಿ ಒಳ್ಳೆ ಇಬ್ರು ಮ್ಯಾಮ್ಗಳಿದ್ರು. ಅಲ್ಲಿರೋ ಜನಗಳು ನಮ್ಗೆ ಹೆಲ್ಪ್ ಮಾಡಿದ್ರು. ಕೋವಿಡ್ ಇತ್ತು, ನಾವು ಜಸ್ಟ್ ಡೇ ಟು ಡೇ ಲೈಫ್ ಆಗೋಷ್ಟು ಬದುಕ್ತಾ ಇದ್ವಿ. ನಮ್ಮ ಪಪ್ಪ ವೆರಿ ಲಿಮಿಟೆಡ್ ಅರ್ನ್ ಮಾಡ್ತಾ ಇದ್ರು. ಅಷ್ಟೇ ಇದ್ದಿದ್ದು ನಮ್ಗೆ. ಇಲ್ಲಿಂದ ಬಾಡಿ ಆಂಬುಲೆನ್ಸ್ ಬುಕ್ ಮಾಡಿ ತಗೊಂಡೋಗ್ಬೇಕು ಅನ್ನೋದೆಲ್ಲ ವಾಸ್ ಅಗೇನ್ ಮನಿ ಕ್ವಶನ್ ಮಾರ್ಕ್ ಆಗುತ್ತೆ. ಅದು ಎಲ್ಲದಕ್ಕೂ ಅವರೇ ಹೆಲ್ಪ್ ಮಾಡಿದ್ ನಮ್ಗೆ. ನಮ್ಮಮ್ಮಗೆ ನನ್ಗೆ ಎಲ್ಲ ಕೈಯಲ್ಲಿ ನನ್ ಸೀನಿಯರ್ಸ್ ದುಡ್ಡು ಕೊಟ್ಟಿದ್ದಾಗ್ಲಿ. ಅಗೇನ್ ಯಶೋಧ ಮ್ಯಾಮ್ ಅಂತ ಇನ್ನೊಬ್ರು ಅದೇ ಬಿಲ್ಡಿಂಗ್ ಅಲ್ಲಿ ಇದ್ದು. ಸೊ ಅವರು ಮತ್ತೆ ಮೇನ್ಲಿ ನನ್ ಸೀನಿಯರ್ಸ್ ಸೌಂದರ್ಯಕ್ಕ, ಕಾವ್ಯಕ್ಕ ಅನ್ನೋರು ಇಬ್ರು ಸೀನಿಯರ್ಸ್. ಸೊ ಅವರೆಲ್ಲ ಬಂದು ಹೆಲ್ಪ್ ಮಾಡಿ ಅಗೇನ್ ಫೈನಾನ್ಷಿಯಲಿ ನೀನು ಯು ಫಿನಿಶ್ ಅಂಡ್ ಕಮ್, ಯು ಟೇಕ್ ಟೈಮ್ ಅನ್ನೋ ಧೈರ್ಯ ತುಂಬಿ ಎಲ್ಲ ಮಾಡಿ ನಾವು ಮನೆಗೆ ಹೋಗಿ ಎಲ್ಲ ಒಂದ್ ಎರಡು ವಾರ ಪ್ರೊಸೀಜರ್ ಮುಗಿಸ್ಕೊಂಡು ಬಂದ್ವಿ. ಬಂದಾದ್ಮೇಲೆ ಇಟ್ಸ್ ಅಗೇನ್ ಬಿಗ್ ಲಾಸ್ ಟು ಅವರ್ ಫ್ಯಾಮಿಲಿ. ನಮ್ಮಮ್ಮ ವಾಸ್ ರಿಯಲಿ ಬ್ರೋಕನ್. ಅಗೇನ್ ಇವಾಗ ನಾನು ಅಷ್ಟೇ ಈಕ್ವಲಿ ನಮಗೂ ಅಷ್ಟೇ ಪೇನ್ ಇರುತ್ತೆ. ಬರ್ತೀವಿ ವಾಪಸ್ಸು ಬಂದ್ಮೇಲೆ ಅಲ್ಲಿ ಅಗೇನ್ ಕ್ವಶನ್ ಮಾರ್ಕ್ ಇವಾಗ ಇರುತ್ತಲ್ವ. ನಾನು ಇನ್ನೂ ಎಜುಕೇಶನ್ ಮುಗಿಸಿಲ್ಲ, ಸೆಕೆಂಡ್ ಇಯರ್ ಡಿಗ್ರಿ. ಐ ಸ್ಟಿಲ್ ಹ್ಯಾಡ್ 2 more ಸೆಮಿಸ್ಟರ್ ಟು ಗೋ. ನನ್ನ ತಂಗಿ ತಮ್ಮ ಇನ್ನು ಚಿಕ್ಕೋರು. ಸೊ ವಾಸ್ ಅಗೇನ್ ಬಿಗ್ ಈ ಸೋಫಾರ್ ನನ್ನ ಲೈಫಲ್ಲಿ ಅಂದ್ರೆ ದಟ್ ಟೈಮ್, ದಟ್ 1 year ಟೈಮ್ ವಾಸ್ ರಿಯಲಿ ಡಿಫಿಕಲ್ಟ್ ಅನ್ಬೋದು. ನಾನು ಹಾಸ್ಟೆಲ್ಗೆ ಹೋಗಿ ಅಡ್ಜಸ್ಟ್ ಆದಕ್ಕಿಂತ ಇದೊಂದು ತುಂಬಾ ನನಗೆ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಕಷ್ಟ ಆಯ್ತು ಅವಾಗ. ಸೊ ದಟ್ ಈಸ್ ವೆನ್ ಐ ಟುಕ್ ಅಗೇನ್ ಸ್ಟೆಪ್. ಇವಾಗ ಯು ಹ್ಯಾವ್ ಟು ಡೂ ವಾಟ್ ಈಸ್ ಮೆಂಟ್. ಏನಿದೆ ಅದನ್ನ ಮಾಡ್ಬೇಕು ಇವಾಗ. ಯು ಕಾಂಟ್ ಜಸ್ಟ್ ಸಿಟ್ ಅಂಡ್ ಬಿ ಲೈಕ್ ಓ ಆಗಲ್ಲ. ಸೊ ಅವಾಗ ನಾನು then I realized I started giving some hopes to ನಮ್ಮಮ್ಮಗೆ. ಧೈರ್ಯ ತುಂಬಿದೆ. ನಾನೇ ಆಲ್ರೆಡಿ ಅಗೇನ್ ಐ ಆಮ್
ಈಕ್ವಲಿ ಬ್ರೋಕನ್. ಹೌದು. ಅದ್ರಲ್ಲಿ ಆ ಒಂದ್ ನೀವು ಸ್ಟೆಪ್ ತಗೊಂಡು ಚಿಕ್ಕವರು. ಸೊ ಆಗ ನಮ್ಮಮ್ಮಗೆ ಹೇಳ್ದೆ ಈ ತರ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ, ಡೋಂಟ್ ವೆರಿ. ಇವಾಗ ನಾನು ಟ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೀನಿ, ನಾನು ಟ್ಯೂಷನ್ಸ್ ಹೋಗ್ತೀನಿ. ಕಾಲೇಜು ಜ್ಯೋತಿ ನ್ಯೂಸ್ ಟೈಮಿಂಗ್ಸ್ ವಾಸ್ ವೆರಿ ಗುಡ್. ಅವಾಗ ನಮ್ಗೆ ಜಸ್ಟ್ ಒಂದು 2:33 ವಿ ಆರ್ ಡನ್ ವಿತ್ ದ ಕಾಲೇಜ್. ಸೊ ಅದಾದ್ಮೇಲೆ ನಾನು ಪಾರ್ಟ್ ಟೈಮ್ ಇವಾಗ ಎನಿವೇ ಸ್ಟಾರ್ಟ್ ಮಾಡಿದೀನಿ. ಫ್ಯೂ ಮಂತ್ಸ್ ಆಗಿದೆ ಎನಿವೇ ಟ್ಯೂಷನ್ ಸ್ಟಾರ್ಟ್ ಮಾಡಿ. ಸಮ್ ಕಾಂಟ್ಯಾಕ್ಟ್ ಇದೆ ನನಗೆ. ಸೊ ಐ ವಿಲ್ ಟ್ರೈ. ಈ ತರ ಟ್ಯೂಷನ್ಸ್ಗೆ ಹೋಗ್ತೀನಿ. ಯು ನೀಡ್ ನಾಟ್ ವರಿ, ಐ ಲುಕ್ ಆಫ್ಟರ್ ಎವ್ರಿಥಿಂಗ್. ಫಸ್ಟ್ ನಾವು ಅಲ್ಲಿಂದ ಆ ಮನೆ ಶಿಫ್ಟ್ ಮಾಡಕ್ಕೆ ಯೋಚನೆ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಸೇಫ್ಟಿ ಇರ್ಲಿಲ್ಲ. ನಮ್ ಪಪ್ಪನೇ ಅಲ್ಲಿ ಇರ್ಲಿಲ್ಲ ಅಂದ್ರೆ ನೈಟ್ ಎಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದ್ ಚಿಕ್ಕ ಮನೆ ಇರ್ಬೋದು, ನಮ್ಗೆ ಸೇಫ್ಟಿ ಇರ್ಲಿಲ್ಲ. ಎಲ್ಲ ಮನೆ ಎಲ್ಲ ಹುಡುಗಿರ್ ಆಗ್ತಿವಿ. ನಮ್ ತಮ್ಮ ಚಿಕ್ಕವನಿದ್ದ, ಹುಡುಗಿರ್ ಆಗ್ತಿವಿ, ತಂಗಿ ತಮ್ಮ ನಮ್ಮಮ್ಮ ಅಂತ ಸೇಫ್ಟಿ ಇರ್ಲಿಲ್ಲ. ಸೊ ಐ ಜಸ್ಟ್ ವಾಂಟೆಡ್ ಟು ಮೂವ್ ಔಟ್ ಅಲ್ಲಿಂದ. ಅವ್ರಿಗೆಲ್ಲ ಹೇಳಿ ಅಲ್ಲಿರೋರ್ಗೆಲ್ಲ ಅವ್ರು ಹೆಲ್ಪ್ ಮಾಡ್ತಾರೆ. ನಮ್ ಕಡೆಯಿಂದ ಏನಾದ್ರು ಒಂದು ಪ್ರಯತ್ನ ಇದ್ರೆ ಯಾರೇ ಆಗ್ಲಿ ಹೆಲ್ಪ್ ಮಾಡ್ತಾರೆ. ಸೊ ಅವರು ನೀವ್ ಹೋಗೋದ್ ಬೇಡ ಅಂತ ಹೇಳಿದ್ರು ಐ ಟುಕ್ ದಟ್ ಸ್ಟೆಪ್ ಫಾರ್ವರ್ಡ್. ನಾವ್ ಅಲ್ಲಿಂದ ಬಂದ್ವಿ. ನನಗೆ ಚೆನ್ನಾಗ್ ಟ್ಯೂಷನ್ ಸಿಕ್ತು. ಈವನ್ ಟುಡೇ ಐ ಬಿಲೀವ್ ಇನ್ ದಟ್. ನಿಮ್ದು ಗುಡ್ ಇಂಟೆನ್ಷನ್ಸ್ ಇದ್ರೆ ಏನೋ ಒಂದ್ ಆಗುತ್ತೆ ಅವಾಗ ಆ ಟೈಮ್. ನನಗೆ ಟು ಬಿ ವೆರಿ ಹೆಲ್ಪ್ ಬರುತ್ತೆ. ಟು ಬಿ ವೆರಿ ಸ್ಪೆಸಿಫಿಕ್, ನಂದು ಫಸ್ಟ್ ಟ್ಯೂಷನ್ ಅದೇ ನನ್ನ ತಮ್ಮ ಅದೆಲ್ಲ ಹೇಳಿದ್ನಲ್ವಾ, ಆ ಟೈಮಲ್ಲಿ ಫಸ್ಟ್ ಟ್ಯೂಷನ್ ನನಗೆ 4,500 ಕೊಟ್ಟಿದ್ದು. ಅದಷ್ಟೇನು ದುಡ್ಡು ನಮ್ಮ ಪಪ್ಪ ಕೊಟ್ಟಿದ್ದು, ನಮ್ಮ ಪಪ್ಪ ಇದ್ದಾಗ. ಅದಾದ್ಮೇಲೆ ಕಂಪ್ಲೀಟ್ ಸ್ವಿಚ್ ಓವರ್. ನನಗೆ ಅವಶ್ಯಕತೆ ಇದೆ, ಬಾಡಿಗೆ ಎಲ್ಲ ಕಟ್ಬೇಕು, ಅವಶ್ಯಕತೆ ಇದೆ, ಅಷ್ಟೇ ದುಡ್ಡಿಂದ ಏನ್ ಮಾಡೋದು. ಬಟ್ ದೆನ್ ನನಗೆ ಆ ಒಂದ್ ಟೈಮ್ಗೆನೆ ಎಲ್ಲ ಆಗ್ತಾ ಹೋಯ್ತು. ನಾನು ಅಪ್ರೋಚ್ ಮಾಡಿದ್ರು ಓಕೆ ಅಂದ್ರು, ಬನ್ನಿ ಹೇಳ್ಕೊಡಿ, ಚೆನ್ನಾಗಿ ಹೇಳ್ಕೊಡ್ತೀರಾ ಬನ್ನಿ ಅಂದ್ರು. ಬೇರೆ ಟೀಚರ್ ಇಂದಾನು ಇನ್ನೊಂದು ಕಾಂಟ್ಯಾಕ್ಟ್ ಸಿಕ್ತು. ಸೊ ನಂಗೆ 2 ಟ್ಯೂಷನ್ಸ್ ಕ್ವಿಕ್ ಆಗಿ ಸಿಕ್ತು. ಹೋಮ್ ಟ್ಯೂಷನ್ ಇನ್ಸ್ಟೆಂಟ್ ಹೋಗಿ ಏನ್ ಮಾಡ್ಬೇಕಾಗಿರ್ಲಿಲ್ಲ, ಹೋಮ್ ಟ್ಯೂಷನ್ ಸಿಕ್ತು. ಅಂಡ್ ದೆನ್ ಇಮಿಡಿಯೇಟ್ ನಂದು ನೆಕ್ಸ್ಟ್ ಸ್ಯಾಲ್ರಿನೇ ಫೀಸ್ ವಾಸ್ 15,000. So even now I believe in that. You have good intention, you work towards it. ಆ ಟೈಮ್ಗೆ ಏನಾದ್ರೂ ಒಂದು ಹೆಲ್ಪ್ ಆಗೇ ಆಗುತ್ತೆ. ಮತ್ತೆ ನಾನು ನಿಮ್ ಕತೆ ಕೇಳಿ ಮತ್ತೆ ನಾನು ಫ್ಲಾಶ್ ಬ್ಯಾಕ್ ಹೋಗ್ತಾ ಇದ್ದೀನಿ. ನಾನು ಇಂಜಿನಿಯರಿಂಗ್ ಮಾಡುವಾಗ ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ ಶಿವಮೊಗ್ಗದಲ್ಲಿ. ಸೊ ನನ್ಗೆ ತುಂಬಾ ಅಪ್ಪಂಗೆ ಆದಷ್ಟು ಕಮ್ಮಿ ಕಷ್ಟ ಕೊಡ್ಬೇಕು ಫೈನಾನ್ಷಿಯಲಿ ಅಂತ ಒಂದು ಇಂಟೆನ್ಷನ್ಸ್ ಇತ್ತು. ಸೊ ಅದಕ್ಕೆ ನಾನು ನಿಮ್ ತರ ಟ್ಯೂಷನ್ಸ್ ಮಾಡ್ತಾ ಇದ್ದೆ. ಹಾಸ್ಟೆಲ್ ಫೀಸು ಟ್ಯೂಷನ್ ಫೀಸ್ ಇಂದ ಕವರ್ ಮಾಡ್ತಾ ಇದ್ದೆ. ಒಂಥರ ಸ್ವಾವಲಂಬನೆ ತುಂಬಾ ಖುಷಿ ಕೊಡುತ್ತೆ. ಹೌದು ಹೌದು ಹೌದು. ಸೊ ಹಾಗಾಗಿ ನಮ್ಮಮ್ಮಗೆ ಇದೆಲ್ಲ ಹೇಳ್ದೆ. ಸೊ ನನ್ಗೆ 2 ಟ್ಯೂಷನ್ ಸಿಕ್ಕಿದೆ, ಮನೆಗ್ ಮೂವ್ ಆದ್ವಿ. ಅಲ್ಲಿಂದ ಒಂದ್ ಚಿಕ್ಕ ಮನೆಗೆ ಸ್ವಲ್ಪ ಬೆಟರ್ ಒಂದ್ ಕಿಚನ್ ಒಂದ್ ಹಾಲ್ ಇರೋ ಮನೆಗ್ ಮೂವ್ ಆದ್ವಿ. ವಾಸ್ ರೆಂಟು ಅಷ್ಟೇ ತುಂಬಾ ನನ್ ಬಡ್ಜೆಟ್ ಗೆ ಸಿಕ್ತು. ಸಡನ್ ಆಗಿ ಒಂದು ಪರ್ಸನ್ ಆಗಿ ಏನ್ ಹೆಲ್ಪ್ ಮಾಡಿದ್ದು ಹುಡ್ಕೊಟ್ರು, ಮೂವ್ ಆದ್ವಿ ನಾವು. ಆವಾಗ ದಟ್ಸ್ ವೆನ್ ಅಗೇನ್ ಹೊಸ ಜರ್ನಿ, ಹೊಸ ಲೈಫ್ ಅನ್ನೋ ಸ್ಟಾರ್ಟ್ ಆಯ್ತು ನನ್ಗೆ. ಆ ಯಂಗ್ ಏಜ್ಗೆ ಏನೋ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಅದೆಲ್ಲ ಹೊಸ್ತಾಗಿ ನಂದು ಓದೋದಿಕ್ಕೆ. ಅಗೇನ್ ನಾನು ಫೈನಲ್ ಇಯರ್ ಡಿಗ್ರಿ ಮುಗಿಸ್ಬೇಕು, ಜಾಬ್ಗೆ ಎಂಟರ್ ಆಗ್ಬೇಕು ಅನ್ನೋದು ಅದು ಒಂದು ಇಂಪಾರ್ಟೆಂಟ್ ಫೇಸ್. ಈ ಕಡೆ ನನ್ಗೆ ಈ ಒಂದು ಹೊಸದಾಗಿ ರೆಸ್ಪಾನ್ಸಿಬಿಲಿಟಿ ಬಂದಿರೋದು ಸಹ ಹೊಸದಾಗಿ ಅಂತ ಅನಿಸ್ತು. ದಟ್ ಈಸ್ ವೆನ್ ಅಗೇನ್ ನ್ಯೂ ಚಾಪ್ಟರ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಅವಾಗ ನಮ್ಮಮ್ಮಗೆ ಹೇಳ್ದೆ ಈ ತರ ಎಕ್ಸೈಟೆಡ್ ವೆರಿ ತುಂಬಾ ಖುಷಿಯಾಗಿ ನಿಮ್ಗೆ 2 ಟ್ಯೂಷನ್ ಸಿಕ್ಕಿದೆ, ಈ 15,000 ಕೊಡ್ತಾರೆ, ಇಷ್ಟಿಷ್ಟು ಮನೆಗೆ, ಇಷ್ಟಿಷ್ಟು ನಮ್ ಪೀಸ್ಫುಲ್ ಆಗಿ ರೈಟ್ ನಾವು ಇರ್ಬೋದು ನನ್ ಡಿಗ್ರಿ ಮುಗಿಸೋವರೆಗೂ. ಲೆಟ್ ಸಿ ಆಫ್ಟರ್ ದಟ್ ಏನಾಗುತ್ತೆ ಅನ್ನೋದು. ಸೊ ಅವಾಗ ನಮ್ಮಗ್ ಸ್ವಲ್ಪ ಧೈರ್ಯ ಬಂತು. ಯಾವಾಗ ನಾನು ಫಸ್ಟ್ ಮಂತ್ದು ಫೀಸ್ ತಂದು ಕೊಟ್ಟೆ, ನಾನ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಅವಾಗ ನಮ್ಮಮ್ಮಗೆ ಧೈರ್ಯ ಬಂತು. ಅಂಡ್ ದೆನ್ ಶಿ ವಾಸ್ ಹ್ಯಾಪಿ. ನಾವು ಎಲ್ಲರೂ ಸೆಟ್ಲ್ ಆದ್ವಿ. ಅದಾದ್ಮೇಲೆ ತಂಗಿನ ಹಾಸ್ಟೆಲ್ ಸೇರ್ಕೊಂಡಿದ್ದಿಲ್ಲ ಅಷ್ಟೊತ್ತಿಗೆ. ನನ್ ತಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದ. ಅಡ್ಮಿಷನ್ ಮಾಡಿದ್ವಿ ಎಲ್ಲ. ಅವಾಗ ಅವನು ಫಸ್ಟ್ ಸ್ಟ್ಯಾಂಡರ್ಡ್. ಸೊ ಲೈಫ್ ಸ್ಟಾರ್ಟೆಡ್ ಅವಾಗಿಂದ ನಂಗೆ ರೆಸ್ಪಾನ್ಸಿಬಿಲಿಟೀಸ್, ಟ್ಯೂಷನ್ಸ್ ಅದೇ ಮೇನ್ ಪಾರ್ಟ್ ನೋಡಿ, ಮೇಜರ್ ಪಾರ್ಟ್ ನನ್ನ ಲೈಫ್ ಅಲ್ಲಿ. ಹೆಂಗೋ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಾರ್ದು, ಐ ಫೀಲ್ ಲೋನ್ಲಿ, ಟೈಮ್ ವೇಸ್ಟ್ ಮಾಡ್ಬಾರ್ದು ಅನ್ನೋದಕ್ಕೆ ಜಾಯ್ನ್ ಆಗಿರೋದು. ಈವನ್ ನೌ ಇಟ್ ಹಸ್ ಬಿಕಮ್ ಮೈ ಪ್ರೊಫೆಷನ್, ಆಕ್ಚುಲ್ ಪ್ರೊಫೆಷನ್. ಹಾ, ಕೆರಿಯರ್ ಚೂಸ್ ಮಾಡ್ಲಿಕ್ಕೆ ಹೆಲ್ಪ್ ಆಯ್ತು. ಅಂಡ್ ದೆನ್ ಇನ್ಸ್ಟೆಡ್ ಆಫ್ ನಥಿಂಗ್ ಅನ್ನೋ ತರ ನನ್ ಕೂತಿದ್ರೆ, ನಮ್ಮ ಪಪ್ಪ ಮಾಡ್ತಾರೆ ಅನ್ನೋ ಕೂತಿದ್ರ ಹೆಲ್ಪ್ ಆಗ್ತಿರ್ಲಿಲ್ಲ. ಸಡನ್ ಆಗಿ ನನ್ಗೆ ಒಂದ್ ಟೈಮಿಗೆ ಹೆಲ್ಪ್ ಆಗ್ತಿರ್ಲಿಲ್ಲ. ಸೊ ಇಟ್ ಹೆಲ್ಪ್ ಮಿ ಲಾಟ್. ಸೊ ನೀವು ಕಾಲೇಜು ಮತ್ತೆ ಟ್ಯೂಷನ್ ಅನ್ನ ಪ್ಯಾರಲಲ್ ಆಗಿ
ನೀವ್ ಹೇಳಿದ್ರಿ ಜೊತೆ ನಿವಾಸ್ ಟೈಮ್ ಸ್ವಲ್ಪ 3 ಗಂಟೆ ಮುಗಿತಾ ಇತ್ತು ಅಂತ. ಆದ್ರೂ ಎರಡು ಪ್ಯಾರಲಲ್ ಆಗಿ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅಲ್ವಾ? ನಿಮ್ಗೆ ಟೈಮ್ ಸಿಗ್ತಾ ಇತ್ತಾ ಅಥವಾ ತುಂಬಾ ಸುಸ್ತಾಗ್ತಾ ಇತ್ತಾ? ತುಂಬಾ ಕಷ್ಟ ಅನ್ಸ್ತಾ ಇತ್ತಾ? ಹೇಗೆ ಮ್ಯಾನೇಜ್ ಮಾಡಿದ್ರಿ? ಅಗೇನ್ ಲೈಕ್ ಐ ಸೆಡ್ ಬಿಫೋರ್, ಆ ಒಂದು ನಮ್ಮ ಪಪ್ಪ ಕಳ್ಕೊಂಡಿರೋ ವರ್ಷ ನಂಗೆ ತುಂಬಾ ಕಷ್ಟ ಆಯ್ತು. ಸೋ ಫಾರ್ ಲೈಫ್ ಅಲ್ಲಿ ಅಂದ್ರೆ ಆ ಒಂದ್ ವರ್ಷ ತುಂಬಾ Toughest year. ಟಫೆಸ್ಟ್ ಅಂದಂಗೆ. ಅಗೇನ್ ಇನಿಷಿಯಲಿ ತುಂಬಾ ಕಷ್ಟ ಆಯ್ತು ನನ್ಗೆ. ಕಾಲೇಜ್ ಮುಗಿಸ್ಕೋಬೇಕು, ಸಿನ್ಸ್ ಐ ವಾಸ್ ಸೈನ್ಸ್ ಸ್ಟೂಡೆಂಟ್. ಲ್ಯಾಬ್ ಎಲ್ಲ ಇರೋದು, ಲ್ಯಾಬ್ ಅಲ್ಲಿ ಎಷ್ಟೊತ್ತು ನಿಂತ್ಕೊಳ್ಬೇಕು, ವಾರದಲ್ಲಿ 2 ದಿನ ಲ್ಯಾಬ್ ಇರೋದು. ಕಾಲೇಜ್ ಮುಗಿಸ್ಕೊಂಡು ಬಗೆನ್ ಬಸ್ಗಳು ಎಕ್ಸ್ಚೇಂಜ್ ಮಾಡ್ಕೊಂಡು ಬಸ್ ಹೋಗೋದು ತುಂಬಾ ಟೈರಿಂಗ್ ಆಗಿರ್ತಾ ಇತ್ತು ಡೇ. and ಟಫ್ ಅನ್ಸ್ತು. ಇಟ್ ವಾಸ್ ನಾಟ್ ಈಸಿ ಆಕ್ಚುಲಿ. ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ಇವಾಗ ನಿನ್ ಪರಿಸ್ಥಿತಿ ಬಂದಿದೆ, ಯು ಹ್ಯಾವ್ ಟು ಡೂ ಇಟ್. ಯಾರು ಬಂದು ನಿನ್ಗೆ ಇದ್ ಮಾಡಕ್ಕಾಗಲ್ಲ. ಎವ್ರಿ ಒನ್ ಹ್ಯಾಸ್, ದೋ ಅವ್ರು ಎಷ್ಟೇ ನಿನ್ ಕ್ಲೋಸ್ ಇರ್ಲಿ, ಏನೇ ಇರ್ಲಿ, ಅವ್ರಿಗೆ ಅವ್ರವ್ರ ಅವ್ರವ್ರ ಓನ್ ಪ್ರಾಬ್ಲಮ್ಸ್, ಅವ್ರವ್ರ ಓನ್ ಲೈಫ್ ಇರುತ್ತೆ. ಯು ಕಾಂಟ್ ಡಿಪೆಂಡ್ ಅವ್ರ ಎಮೋಷನಲಿ ಆಗ್ಲಿ, ಯಾವ್ದೇ ಮೆಂಟಲಿ ಸಹ ನೀನು ಬಂದಿರೋದ್ ನೀನ್ ಮಾಡ್ಲೇಬೇಕು. ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ಆ ಒಂದು ಸಿಚುವೇಶನ್ ನನ್ನ ಮೈಂಡ್ ಸೆಟ್ ಅಲ್ಲಿ ಇತ್ತು. ಅಂಡ್ ದೆನ್ ಯಾವ್ದೋ ಒಂದು ಸಿಚುವೇಶನ್ಸ್ ಇಂದ ನಾನು ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿ ನಾನು ಫ್ಯಾಮಿಲಿನೇ ನೋಡ್ಕೊಂಡಿರ್ತೀನಿ, ಹೋಗಿ ಎಲ್ಲ ಒಂದ್ ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ ಅನ್ನೋದು ಮಾತ್ರ ಐ ನೆವರ್ ಥಾಟ್. ಐ ವಾಂಟೆಡ್ ಟು ಸ್ಟಡಿ. ಸ್ಕೂಲ್ ಡೇಸ್ ಇಂದ ನಾನು ಇವಾಗ್ಲೂ ಅಷ್ಟೇ, ಒಂದು ಕೋರ್ಟ್ ಹೋದ್ರು ಸಹ ಐ ಗೆಟ್ ಇನ್ಸ್ಪೈರ್ಡ್. ಎಲ್ಲ ವಾಲಂಟಿಯರ್ಸ್ ಇಂದ ನಮ್ ಸೀನಿಯರ್ಸ್ ಎಲ್ಲ ಎಷ್ಟೊಂದ್ ಚೆನ್ನಾಗ್ ಮಾಡ್ತಿದಾರೆ. ದೇ ಆರ್ ರಿಯಲಿ ಡೂಯಿಂಗ್ ಗುಡ್ ಇನ್ ದೇರ್ ಲೈಫ್. ಆ ಒಂದ್ ಟೈಮಲ್ಲಿ ಅಷ್ಟೇ ಒಳ್ಳೆ ಕಾಲೇಜ್ಗೆ ಹೋಗೋದು. ನನ್ ಸೀನಿಯರ್ಸ್ ಅವಾಗ ಜ್ಯೋತಿ ನಿವಾಸ್ಗೆ ಹೋಗ್ತಾ ಇದ್ರು. ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ ಬಂದು ಹೇಳ್ಕೊಳ್ತಾ ಇದ್ರು, ಹಿಂಗಿರುತ್ತೆ ಹಾಗೆ ಹೀಗೆ ಅಂತ. ಸೊ ಅವಾಗಿಂದನೂ ನನಗೆ ಐ ಸ್ಟಾರ್ಟೆಡ್ ಡ್ರೀಮಿಂಗ್ ಬಿಗ್. ಅವ್ರ ತರ ನಾನು ಒಳ್ಳೆ ಕಾಲೇಜ್ಗೆ ಹೋಗ್ಬೇಕು ಅನ್ನೋದ. ಸೊ ಇವಾಗ ಈ ಪರಿಸ್ಥಿತಿ ಬಂದ್ರೆ ಐ ಜಸ್ಟ್ ಡೋ ವಾಂಟ್ ಟು ಗೋ ಬ್ಯಾಕ್, ವಾಂಟೆಡ್ ಟು ಗೋ ಬ್ಯಾಕ್ ಆಕ್ಚುಲಿ. ಆ ಒಂದ್ ತಲೆನೇ ಯೋಚನೆ ಮಾಡಿರ್ಲಿಲ್ಲ ನಾನು. ಸೊ ಏನ್ ಬರುತ್ತೆ ಲೆಟ್ ಮಿ ಫೇಸ್ ಅನ್ನೋ ತರ ಇತ್ತು. ಅಂಡ್ ದೆನ್ ಈಕ್ವಲಿ ನಮ್ಮ ಅಮ್ಮನೂ ತುಂಬಾ ಸಪೋರ್ಟಿವ್ ಆಗಿದ್ರು. ನಾನು ಬೆಳಗ್ಗೆ ಹೆಂಗೆತ್ತು ರೂಟೀನ್ ಅಂದ್ರೆ, ಬೆಳಗ್ಗೆ 5:15 ಎದ್ದು ನೀನ್ ಫ್ರೆಶ್ ಅಪ್ ಆಗಿ ಅಮ್ಮ ಎಲ್ಲ ರೆಡಿ ಮಾಡ್ಕೊಡೋರು ಥ್ರೂ ಔಟ್ ಲಂಚ್ಗೆ, ಬ್ರೇಕ್ಫಾಸ್ಟ್ಗೆ. ಫ್ರೆಶ್ ಅಪ್ ಆಗಿ ಹೋದ್ರೆ ಬೆಳಗ್ಗೆ ಹೋದ್ರೆ ನೈಟ್ 9 o'clockಗೆ ಮನೆಗ್ ಬರೋದು. ಸೋ ಟಯರಿಂಗ್. ಆ ಒಂದು ಹೋಲ್ ಡೇಲಿ ತುಂಬಾ ಟಯರಿಂಗ್ ಆಗಿರೋದು. ಎಲ್ಲ ಮನೇಲೆಲ್ಲ ಅಮ್ಮ ನೋಡ್ಕೊಳ್ತಾ ಇದ್ರು. ನಾನು ಹೋಗಿ ದುಡಿಯೋದು, ಕಾಲೇಜ್ ಮಾಡ್ಕೊಂಡು ಬರೋದು. ಹಾಫ್ ಡೇ ಒಂದು 2:30, 3 maximum 3:30. and if labs are there 5 o'clock ಆಗೋದು. ಅವಾಗ ಒಂದು ಟ್ಯೂಷನ್ ತಗೊಳ್ತಾ ಇರಲಿಲ್ಲ. ಐ ಯೂಸ್ ಟು ಮ್ಯಾನೇಜ್ 2 ಟ್ಯೂಷನ್ಸ್. ಸಮ್ ಟೈಮ್ಸ್ ಸಾಟರ್ಡೆ ಸಂಡೇ ಬಂದ್ರೆ 3 ಟ್ಯೂಷನ್ಸ್ ಮಾಡ್ತಾ ಇದ್ದೆ. ಬಟ್ ರೆಗ್ಯುಲರ್ ಆಗಿ 2 ಟ್ಯೂಷನ್ಸ್ ಮಾಡ್ತಾ ಇದ್ದೆ. 2 ಟ್ಯೂಷನ್ಸ್ 2 hours and 2.5 hour ಟ್ಯೂಷನ್ಸ್ ಇರೋದು. ಅಷ್ಟು ಟೀಚರ್ ಲೆಕ್ಚರ್ ಹತ್ರ ನೀನು ಸ್ಟ್ರೈಟ್ ಆಗಿ ಕುತ್ಕೊಂಡು ಕ್ಲಾಸ್ ಅಲ್ಲಿ ಕುತ್ಕೊಂಡೇ ನೀನು ಪಾಠ ಕೇಳ್ಬೇಕಾಗಿತ್ತು. ಮತ್ತೆ ಲ್ಯಾಬ್ ಇದ್ರೆ ಲ್ಯಾಬ್ಸ್ ಅಟೆಂಡ್ ಮಾಡೋದು, ಬಂದ್ಬಿಟ್ಟು ಮತ್ತೆ ಇಲ್ಲಿ ಮಕ್ಕಳ ಜೊತೆ ಮಾತಾಡ್ಬೇಕು. ಟೀಚಿಂಗ್ ಇಸ್ ಅಗೇನ್ ನಾಟ್ ಈಸಿ. ವಿ ಹ್ಯಾವ್ ಟು ಸ್ಪೀಕ್ ಅಲ್ವಾ ಕಂಟಿನ್ಯೂಸ್ಲಿ, ಮೇಕ್ ಎಸ್. ನಂಗೆ ತುಂಬಾ ಟಯರ್ಡ್ ಆಗೋದು. ಬೈ 6-7 o'clock ಐ ಯೂಸ್ ಟು ಫೀಲ್ ಸ್ಲೀಪಿ. ಅಷ್ಟು ಟಯರ್ಡ್ ಆದ್ರೂ ಅಡ್ಜಸ್ಟ್ ಆದೆ. ಸಿ, ವಿ ಆರ್ ಹ್ಯೂಮನ್ಸ್, ವಿ ಗೆಟ್ ಅಡ್ಜಸ್ಟೆಡ್ ಟು ಎವ್ರಿಥಿಂಗ್. ರೂಟೀನ್ಸ್ ಅಡ್ಜಸ್ಟ್ ಆಗ್ತೀವಿ. ಸೊ ದಟ್ ಈಸ್ ಹೌ ಐ ಕುಡ್ ಮೇಕ್ ಇಟ್. ಅಡ್ಜಸ್ಟ್ ಆಯ್ತು ಒಂದು 2-3 months ಕಷ್ಟ ಆಯ್ತು. ಬಟ್ ದೆನ್ ಐ ಗಾಟ್ ಅಡ್ಜಸ್ಟೆಡ್ ಟು ಇಟ್. ಎವ್ರಿ ಡೇ ಡೂಯಿಂಗ್ ಸೇಮ್ ಥಿಂಗ್. ಅಡ್ಜಸ್ಟ್ ಆದೆ. ನಮ್ಮ ಅಮ್ಮನೂ ಸಪೋರ್ಟಿವ್ ಆಗಿದ್ರು. ನೀನ್ ಒಬ್ಳೆ ಮಾಡ್ತೀಯಾ ಅಂತ ಎಲ್ಲ ಅವ್ರ ಮನೇಲಿ ನೋಡ್ಕೊಳ್ಳೋದು. ನಾನ್ ಜಸ್ಟ್ ಕಾಲೇಜ್ಗೆ ಹೋಗು, ಟ್ಯೂಷನ್ ಮಾಡ್ಕೊಂಡು ಮನೆಗ್ ಬಾ. ಮಂತ್ ಎಂಡ್ ಆದ್ರೆ ಯು ಡೂ ಯುವರ್ ಕಮಿಟ್ಮೆಂಟ್ಸ್ ಅಷ್ಟೇ. ಸೊ ಆಮೇಲೆ BSc ಮುಗಿಸಿ ನೆಕ್ಸ್ಟ್ MSc ಎಲ್ಲಿ ಮಾಡಿದ್ರಿ? MSc ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅಂತ ಕಾಲೇಜಲ್ಲಿ ಮಾಡಿದ್ದು. ಸೊ ನನ್ಗೆ MSc ಮ್ಯಾಥ್ಸ್ ಅಲ್ವಾ? ಮ್ಯಾಥ್ಸ್ ಮೇಜರ್ ಮ್ಯಾಥ್ಸ್ ನಾನು ಮಾಡಿರೋದು. ಸಿನ್ಸ್ ಟ್ಯೂಷನ್ ಸ್ಟಾರ್ಟ್ ಆಗಿರೋದ್ರಿಂದನೋ ಅಥವಾ ಏನೋ ಇಂಟ್ರೆಸ್ಟ್ ಇಂದನೂ ನನಗೆ ಟೀಚಿಂಗ್ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಂಡೆ. ಐ ಡೋಂಟ್ ವಾಂಟೆಡ್ ಟು ದೋ ನಾನು ಅಕಾಡೆಮಿಕ್ಲಿ ಗುಡ್ ಇದ್ರುವೆ, ಫ್ರೆಂಡ್ಸ್ ಅಂಡ್ ಕೊಲೀಗ್ಸ್ ಯು ಕ್ಯಾನ್ ಆಪ್ಟ್ ಫಾರ್ ಅದರ್ ಪ್ರೊಫೆಷನ್ ಅಂತ ಹೇಳಿದ್ರು ನನ್ಗೆ ಇದೊಂದು ಕಂಫರ್ಟಬಲ್ ಅಂಡ್ ನಂಗೆ ತುಂಬಾ ಇಷ್ಟ ಅನಿಸ್ತು. ಅವಾಗಿಂದ ನಾವು ಟೀಚಿಂಗ್ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ ಬಂದ್ರಿಂದ, ಸೊ ಐ ಹ್ಯಾಡ್ ಟು ಚೂಸ್ ಟೀಚಿಂಗ್ ಫೀಲ್ಡ್. ಅಂಡ್ ದೆನ್ ದಟ್ ಇಸ್ ಹೌ ಐ ಗಾಟ್ ಇನ್ ಟು MSc. ನೈಸ್. MSc ಮುಗೀತಲ್ವಾ? ಮುಗೀತು, ಜಸ್ಟ್ ಕಂಪ್ಲೀಟ್.
ನಿಮ್ಗೆ ಇಲ್ಲಿವರೆಗೆ ಜೀವನದಲ್ಲಿ ಅನೇಕ ಜನರು ಅನೇಕ ರೀತಿಯಲ್ಲಿ ಸಹಾಯ ಮಾಡಿದ್ದಾರಲ್ವಾ, ಮಾರ್ಗದರ್ಶನ ಆಗ್ಲಿ, ಫೈನಾನ್ಷಿಯಲ್ ಸಪೋರ್ಟ್ ಆಗ್ಲಿ, ಆಮ್, ಒಂದ್ ಕಡೆ ಹಾಸ್ಟೆಲ್ಗೆ ಸೇರ್ಸೋದಾಗ್ಲಿ, ಆಮ್, ನೀವು ಅದೇ ರೀತಿ ನೀವು ಬೇರೆಯವರಿಗೆ ಸಹಾಯ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ಸಿ ಇಟ್ಸ್ ಅಗೇನ್ ವೆರಿ ಬೇಸಿಕ್. ಸಿ ನಾನು ಚಿಕ್ಕ ವಯಸ್ಸಿಂದಾನು ಇಲ್ಲಿ ಬರ್ಬೇಕಾದ್ರೆ ಇಲ್ಲಿವರೆಗೂ ಅಷ್ಟೇ ಹೆಲ್ಪ್ ತಗೊಂಡ್ ಬಂದಿರೋದು. ನಾವು ಸಮ್ವೇರ್ ನಮ್ ತಲೆಯಲ್ಲಿ ಉಳ್ಕೊಂಡಿರುತ್ತೆ. ದಟ್ ಈಸ್ ವಾಟ್ ವಿ ಹವ್ ಸೀನ್. ನಾವು ನೋಡಿರೋದೇ ಅದೇ. ಸೊ ನೋಡಿರೋದೇ ನಾವು ಕಲಿಯೋದು. ನಾವು ಹೆಲ್ಪ್ ತಗೊಂಡಿದೀವಿ, ಹಾಗೆ ಇಟ್ ಇಸ್ ಗುಡ್ ಟು ಡೂ ಅನ್ನೋದನ್ನ ಚಿಕ್ಕ ವಯಸ್ಸಿಂದನೂ ನಮ್ಗೆ ಬಂದಿದೆ. ಬಿಕಾಸ್ ಆ ಒಂದು ಎನ್ವೈರನ್ಮೆಂಟ್ ಇಂದ ಬೆಳೆದಿರೋದ್ರಿಂದ, ಅಗೇನ್ ಶಿಶುಕುಂಜ್ ಅಥವಾ ನನ್ನ ಹಾಸ್ಟೆಲ್ ಅಂತ ಹೇಳಿದ್ರೆ ಅಲ್ಲಿಗೆ ಬಂದು ವಾಲಂಟಿಯರ್ಸ್ ಹೇಳ್ಕೊಡ್ತಾ ಇದ್ರು ಅನ್ನೋದು ಅವರಿಂದ ಇನ್ಸ್ಪೈರ್ ಆಗಿರೋದಾಗ್ಲಿ. ಮತ್ತೆ ದ ಬೇಸಿಕ್ ಥಿಂಗ್ ಇಸ್ ದಟ್ ನಾನ್ ಹೆಲ್ಪ್ ತಗೊಂಡ್ ಬೆಳೆದಿದ್ದೀನಿ. ಹೆಲ್ಪ್ ತಗೊಂಡ್ ಬೆಳೆದಕ್ಕೆ ನನ್ನ ಜೀವನದಲ್ಲಿ ಏನೇನ್ ಚೇಂಜಸ್ ಆಗಿದೆ, ವಾಟ್ ಇಫ್ ದೇ ಹವ್ ನಾಟ್ ಡನ್ ದಟ್ ಟು ಮೀ, ನಾನ್ ಹೇಗಿರ್ತಾ ಇತ್ತು ನನ್ನ ಜೀವನ, ಅವ್ರು ಹಿಂಗ್ ಮಾಡಿದಾರೆ, ಸೊ ಸಮ್ ಚೇಂಜಸ್ ಆಗಿದೆ ಅನ್ನೋದು. ಅದೇ ತರ ನಾನು ಬೇರೆಯವ್ರಿಗೆ ಮಾಡಿದ್ರೆ ಇಟ್ ನಿಡ್ ನಾಟ್ ಬಿ 100%, ಜಸ್ಟ್ 1% ಆದ್ರೂ ಪರವಾಗಿಲ್ಲ, ಆ 1% ಚೇಂಜಸ್ ಮ್ಯಾಟರ್ ಆಗುತ್ತೆ ಅನ್ನೋದನ್ನ ನಾನು ತಿಳ್ಕೊಂಡಿರೋದು. ಇಟ್ಸ್ ಆಲ್ ಪ್ರಾಸೆಸ್. ನಾನು ಕಲ್ತಿದೀನಿ, ತಗೊಂಡಿದೀನಿ, ಅದನ್ನೇ ವಾಪಸ್ ಕೊಡ್ಬೇಕು. ಅಂಡ್ ಐ ವಾಂಟ್ ಟು ಮೇಕ್ ಅಂದ್ರೆ ಐ ವಾಂಟ್ ಟು ಮೇಕ್ ದಟ್ ಅಗೇನ್ ಬೇರೆಯವ್ರ ತರ ಒಂದ್ ಚಿಕ್ಕ ಡಿಫ್ರೆನ್ಸ್ ಆದ್ರೂ ನಾನು ಮಾಡ್ಬೇಕು ಮನ್ಸಿಂದ. ಸೊ ಇದೇ ತರ ನಮ್ ಶಿಶುಕುಂಜ್ ಕಡೆಯಿಂದ ಈ ಒಂದು ನಮ್ಮ ಆರ್ಗನೈಸೇಷನ್ ಇಂದ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ, ಸ್ಪೆಷಲಿ ಓವರ್ ಆಲ್ ಡೆವಲಪ್ಮೆಂಟ್ ಗೆ. ಇಟ್ ಕುಡ್ ಬಿ ಲೈಕ್ ಇಂಗ್ಲಿಷ್ ಕಲಿಯೋದಾಗಿರ್ಬೋದು, ಬೇರೆ ಮಕ್ಕಳಿಗೆ, ಶಿಶುಕುಂಜ್ ಮಕ್ಕಳಿಗೆ, ಎಲ್ಲಾ ಕಡೆನೂ ಅಷ್ಟೇ. ಮೇನ್ಲಿ ನಾವು ಒಂದು ಆರ್ಗನೈಸೇಷನ್ಗೆ ಮಾತಾಡ್ಕೊಂಡು ಟೈ ಅಪ್ ಆಗ್ತೀವಿ. ಮುಂಚೆ ಒಂದ್ ವರ್ಷದಿಂದಗಡೆ ಒಂದ್ ಸ್ಲಮ್ಗೆ ಹೋಗ್ತಾ ಇದ್ವಿ ನಾವು. ಸ್ಲಮ್ ಅಲ್ಲಿರೋ ಮಕ್ಕಳಿಗೆ ಅಗೇನ್ ಸೇಮ್ ಥಿಂಗ್, ಅಲ್ಲಿ ಪ್ರಾಪರ್ ಗುಡ್ಸ್ಲಿಂದ ನಾನ್ ಹೆಂಗ್ ಬಂದಿದ್ದೀನಿ, ನನ್ ಜರ್ನಿ ಹೆಂಗ್ ಸ್ಟಾರ್ಟ್ ಆಗಿದೆ, ಸೇಮ್ ಲೊಕ್ಯಾಲಿಟಿ, ಸೇಮ್ ಸೆಟಪ್. ಐ ಹ್ಯಾಡ್ ರಿಯಲಿ ಟಿಯರ್ಸ್ ಇನ್ ಮೈ ಐಸ್ ಅವಾಗ ಫಸ್ಟ್ ಟೈಮ್. ಸಿ ನಾನು ಅಲ್ಲಿಂದ ನನ್ ಜರ್ನಿ ಸ್ಟಾರ್ಟ್ ಆಗಿದೆ. ಐ ಆಮ್ ಲೈಕ್ ಇಷ್ಟು ವರ್ಷ ಆಗಿ ಐ ಆಮ್ ಗೋಯಿಂಗ್ ಬ್ಯಾಕ್ ದೇರ್. ಐ ವಾಸ್ ರಿಯಲಿ ಎಮೋಷನಲಿ ಬ್ರೋಕನ್ ಡೌನ್ ಅವತ್ತು ನನ್ ಫಸ್ಟ್ ಟೈಮ್ ಅಲ್ಲಿ ಹೋದಾಗ. ಅಂಡ್ ಅವಾಗ ನಾನ್ ನೆನ್ಸ್ಕೊಂಡೆ ಎಲ್ಲಾರ್ನು. ಅಂದ್ರೆ ಐ ವೆಂಟ್ ಬ್ಯಾಕ್, ಏನೇನೆಲ್ಲ ಚೇಂಜ್ ಆಗಿದೆ, ಹೂ ಪ್ಲೇಡ್ ರೋಲ್, ಹೂ ಹ್ಯಾಸ್ ಲೈಕ್ ಪ್ಲೇಡ್ ಮೇನ್ ರೋಲ್ ಇನ್ ಮೈ ಲೈಫ್ ಅನ್ನೋದ್ನ. ಇಟ್ ಇಸ್ ಐ ಫೆಲ್ಟ್ ಐ ಕಮ್ ವೆರಿ ಫಾರ್ ಅಂಡ್ ಐ ಆಮ್ ಸೋ ಲಕ್ಕಿ ಇಲ್ಲಿದ್ದೀನಿ ನಾನು ಅಂತ ಅವತ್ತು. ಸೊ ಅದು ಸಹ ನನ್ಗೆ ಇನ್ಸ್ಪೈರ್ ಮಾಡುತ್ತೆ ಇವಾಗ್ಲೂ ಅಷ್ಟೇ. ಇವಾಗಾದ್ರೂ ಇಫ್ ಐ ಫೀಲ್ ಸಮಥಿಂಗ್, ಇಫ್ ಐ ಡೋಂಟ್ ಫೀಲ್ ಲೈಕ್ ಟು ಡೂ ಎನಿಥಿಂಗ್ ಅಂತ ಅಂದಾಗ, ಅಥವಾ ಮೋಟಿವೇಶನ್ ಮೋಟಿವೇಶನ್ ಇಲ್ಲ, ಹೋಗಿ ಆಚ ಕಡೆ ಹೋಗಿ ಏನೋ ಒಂದ್ ಇದ್ ಮಾಡೋ ಮೋಟಿವೇಶನ್ ಇಲ್ಲ ಅಂದಾಗ ಐ ಗೋ ಬ್ಯಾಕ್. ಹಂಗೆಲ್ಲ ಇದೆ ನನ್ ಸ್ಟೋರಿ, ಅಥವಾ ಬೇರೆಯವ್ರನ್ನ ನೆನ್ಸ್ಕೊಂಡ್ರೆ ಆ ಒಂದು ಮೋಟಿವೇಶನ್ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಇವ್ರು ನಮ್ಮ ಆರ್ಗನೈಸೇಷನ್ ಇಂದ ಎವ್ರಿ ಸಂಡೇ ವೀಕ್ಲಿ ಒನ್ ಡೇ ಸಾಟರ್ಡೆ ಆರ್ ಸಂಡೇ ಸೇವಕ್ಕೆ ಅಂತ ಹೋಗ್ತೀವಿ. ಅಂದ್ರೆ ವೆರಿ ನಮ್ದು ಸ್ಮಾಲ್ ಆರ್ಗನೈಸೇಷನ್, ನಮ್ ಕಡೆಯಿಂದ ಏನಾಗುತ್ತೆ ಅದನ್ನ ಮಾಡ್ತಾ ಇದೀವಿ. ಎಂಡ್ ಆಫ್ ದ ಡೇ ಅವ್ರಿಗೆ ಅಗೇನ್ ನಾನು ಹೇಳ್ದಂಗೆ ಆಟ ಆಡ್ಸೋದು, ಇಂಗ್ಲಿಷ್ ಹೇಳ್ಕೊಡೋದು, ಓದೋದಿಕ್ಕೆ ಬರೆಯೋದಿಕ್ಕೆ. ಸ್ಲಮ್ ಅಲ್ಲೆಲ್ಲ ಮಕ್ಕಳು ABCD ಗೊತ್ತಿರಲ್ಲ ಅವ್ರಿಗೆ. 5th 4th ಸ್ಟ್ಯಾಂಡರ್ಡ್ ಎಲ್ಲ ಇರ್ತಾರೆ, ಅವ್ರಿಗೆ ABCD ಗೊತ್ತಿರಲ್ಲ. ಕನ್ನಡ ಸಹನು ಅವ್ರಿಗೆ ಚೆನ್ನಾಗಿ ಓದಕ್ ಬರ್ತಿರಲ್ಲ. ಸೊ ಅದಕ್ಕೆಲ್ಲ ಬೇಸಿಕ್ ಚಿಕ್ಕ ಪುಟ್ಟದನ್ನ ಹೆಲ್ಪ್ ಮಾಡ್ತೀವಿ ನಾವು. ಎಂಡ್ ಆಫ್ ದ ಡೇ ಸ್ನಾಕ್ಸ್ ಕೊಡೋದಿರ್ಬೋದು. ಹಾಗಾಗಿ ಸೊ ಐ ಆಮ್ ಅಸೋಸಿಯೇಟೆಡ್ ಇದಕ್ಕೆ. ಎವ್ರಿ ಸಂಡೇ ಆರ್ ಸಾಟರ್ಡೆ ವಿ ಗೋ ಬ್ಯಾಕ್ ಅಂಡ್ ಡೂ ಸಮ್ ಸಾರ್ಟ್ ಆಫ್ ಸೇವಾ. ಸೋ ನೈಸ್. ನೀವು ಇಷ್ಟು ಬಿಸಿ ಇದ್ರೂನು ನೀವು ಬಂದು ಹೆಲ್ಪ್ ಮಾಡ್ತೀರಾ ಅಂದ್ರೆ ದಟ್ಸ್ ರಿಯಲಿ ಅಪ್ರಿಶಿಯೇಟಬಲ್. ನೈಸ್, ಥ್ಯಾಂಕ್ ಯು. ಸೊ ಇವಾಗ ಕೆಲವೊಂದು ರ್ಯಾಪಿಡ್ ಫೈರ್ ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ಪ್ರೀತಿಯ ಹಬ್ಬ ಯಾವುದು? ಪ್ರೀತಿಯ ಹಬ್ಬ ಅಂದ್ರೆ ನಂಗೆ ದಿವಾಲಿ ಹಬ್ಬ. ಮೇನ್ಲಿ ರೀಸೆಂಟ್ ಇಯರ್ಸ್ ಅಲ್ಲಿ ನಾವೆಲ್ಲ ಹಾಸ್ಟೆಲ್ ಬೆಳೆದಿರೋದ್ರಿಂದ ಅಷ್ಟೇನು ಗ್ರ್ಯಾಂಡ್, ಹಿಂದೂಸ್ ಅಂದ್ರೆ ಗ್ರ್ಯಾಂಡ್ ಫೆಸ್ಟಿವಲ್ಸ್, ಹೊಸ ಬಟ್ಟೆ ಹಾಕೊಳ್ಳೋದು, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರೋದು, ಅದೆಲ್ಲ ನಾವು ವಿ ಮಿಸ್ಡ್ ಔಟ್.
ಓವರ್ ದ ಜರ್ನಿಯಲ್ಲಿ ಮಿಸ್ ಆಗಿದೆ. ಇವಾಗ ನಮ್ ಮನೇಲೆಲ್ಲ Recreate ಮಾಡ್ತಾ ಇದ್ದೀರಾ? ಹಳೆ memories. Okay. ದೀಪಾವಳಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. Okay. ನನ್ ತಂಗಿ ತಮ್ಮ ಕ್ರ್ಯಾಕರ್ಸ್, ಹೋಳಿಗೆ ಊಟ Nice. ಇಷ್ಟ ಆಗುತ್ತೆ. ದೀಪಾವಳಿ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಿಮ್ ಯೂಟ್ಯೂಬ್ ಟ್ಯುಟೋರಿಯಲ್ಸ್ ಅಥವಾ ಪುಸ್ತಕಗಳು ಯಾವ್ದು ಚೂಸ್ ಮಾಡ್ತೀರಾ ಸ್ಟಡಿ ಮಾಡ್ಲಿಕ್ಕೆ? ಪುಸ್ತಕಗಳು ಅಗೇನ್ ಕನ್ವೀನಿಯಂಟ್. ಕರೆಕ್ಟ್. ನೈಸ್. ಸೊ ನಿಮ್ಗೆ ದಿನಕ್ಕೆ 24 ಗಂಟೆ ಬದಲಿಗೆ 48 ಗಂಟೆ ಇದ್ರೆ ಏನು ಮಾಡ್ತೀರಾ ನೀವು? ಎಕ್ಸ್ಟ್ರಾ ದಿನಕ್ಕೆ 24 ಗಂಟೆ ಇಲ್ಲ 48 ಗಂಟೆ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ. ನನ್ಗೆ ಪುಸ್ತಕ ಓದೋದಂದ್ರೆ ತುಂಬಾ ಇಷ್ಟ. ಈ ಒಂದು ಇದ್ರಲ್ಲಿ ಬಿಸಿ ಲೈಫ್ ಅಲ್ಲಿ ಅಷ್ಟು ಟೈಮ್ ಸಿಗಲ್ಲ. ಐ ವುಡ್ ವಾಂಟ್ ಟು ಗೋ ಟು ಲೈಬ್ರರಿ. ಲೈಬ್ರರಿ ಅಂಡ್ ದೆನ್ ನಾನ್ ಮಾತಾಡಕಂದ್ರೆ ನಂಗೆ ತುಂಬಾ ಇಷ್ಟ. ಐ ಆಮ್ ಲೈಕ್ ಕೈಂಡ್ ಆಫ್ ವೆರಿ ಸೋಷಿಯಲ್ ಪರ್ಸನ್. ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಫ್ರೆಂಡ್ಸ್ ಜೊತೆ ಕ್ವಾಲಿಟಿ ಟೈಮ್ ಕನ್ವರ್ಸೇಷನ್ಸ್ ಇಷ್ಟ. ಸೊ ಮಾತಾಡೋದಿಕ್ಕೆ, ಲೈಬ್ರರಿ ಹೋಗೋದಿಕ್ಕೆ. ಲಾಸ್ಟ್ ಪ್ರಶ್ನೆ ಅಂದ್ರೆ, ನೀವ್ ಯಾರಾದ್ರೂ ಪ್ರಸಿದ್ಧ ವ್ಯಕ್ತಿ ಜೊತೆ ಊಟ ಮಾಡೋ ಅವಕಾಶ ಸಿಕ್ಕಿದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ನೀವು? ರೈಟ್ ನಾವು ನನ್ಗೆ ವಿರಾಟ್ ಕೊಹ್ಲಿ ಅವರು ನೆನಪು ಬರ್ತಿದಾರೆ ನನ್ನ ತಲೆಗೆ. ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು. ಇಟ್ಸ್ ಅಂದ್ರೆ ನನಗೆ ಕ್ರಿಕೆಟ್. ವಿರಾಟ್ ಕೊಹ್ಲಿ ಚೂಸ್ ಮಾಡ್ತಾ ಇದ್ದೀರಾ? ದೇರ್ ಮಸ್ಟ್ ಬಿ ಮಲ್ಟಿಪಲ್ ರೀಸನ್ಸ್. ಸೊ ಐ ಆಮ್ ನಾಟ್ ಲೈಕ್ ಗ್ರೇಟ್ ಫ್ಯಾನ್ ಆಫ್ ಕ್ರಿಕೆಟ್ ಅಲ್ಲ, ನಂಗೆ ಅಷ್ಟೇನು ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ. ಬಟ್ ಹಿ ಈಸ್ ಅಗೇನ್ ಲೆಜೆಂಡ್. ಐ ಆಮ್ ಫ್ಯಾನ್ ಆಫ್ ಹಿಸ್ ಪರ್ಸನಾಲಿಟಿ, ಈಸ್ ಗುಡ್ ಆಟಿಟ್ಯೂಡ್ ಟುವರ್ಡ್ಸ್ ದಿ ಲೈಫ್. ಅವ್ರು ಹೇಳೋದು, ವಾಟ್ ಇನ್ಸ್ಪೈರ್ಸ್ ಮೀ ಫ್ರಮ್ ಹಿಮ್ ಇಸ್ ದಟ್ ಅವ್ರು ಹೇಳ್ತಾರೆ, ಇಫ್ ಯು ಡೂ ನಿಮ್ ಪಾರ್ಟ್ ನೀನು ಮಾಡಿದ್ರೆ ಯು ಆರ್ ಆನ್ಸರಬಲ್ ಟು ನೋ ಒನ್. ಕರೆಕ್ಟ್. ನಾಟ್ ಇವನ್ ಟು ಎನಿ ಒನ್, ನಾಟ್ ಇವನ್ ಟು ಪ್ರೈಮ್ ಮಿನಿಸ್ಟರ್, ಎನಿ ಒನ್. ನಿನ್ ಕರ್ತವ್ಯ ಆಸ್ ಅ ಮದರ್ ಆರ್ ಆಸ್ ಅ ಬ್ರದರ್, ಆಸ್ ಅ ಸ್ಟೂಡೆಂಟ್, ನಿನ್ ಕರ್ತವ್ಯ ನೀನ್ ಮಾಡಿದ್ರೆ ಯು ಆರ್ ಆನ್ಸರಬಲ್ ಟು ನೋ ಒನ್ ಅಂಡ್ ಯುವರ್ ಲೈಫ್ ವಿಲ್ ಟೇಕ್ ಆಫ್. ಅಷ್ಟೇ, ಯು ವಿಲ್ ಬಿ ಹ್ಯಾಪಿ. ದಟ್ಸ್ ನೈಸ್. ಎಸ್. ರೇಣುಕಾ ಅವ್ರೆ, ತುಂಬಾ ಖುಷಿ ಆಯ್ತು ಇಷ್ಟೊತ್ತವರೆಗೆ ನಿಮ್ ಜರ್ನಿ ಕೇಳಿ. ಇವಾಗ ನಿಮ್ದು ಭವಿಷ್ಯದ ಬಗ್ಗೆ, ಭವಿಷ್ಯದ ಕನಸುಗಳ ಬಗ್ಗೆ, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ ಅದ್ರ ಬಗ್ಗೆ ಒಂದೆರಡು ಮಾತಾಡ್ತೀರಾ? ಓಕೆ. ಸೊ ರೈಟ್ ನಾವು ನಾನು ಜಸ್ಟ್ MSc ಕಂಪ್ಲೀಟ್ ಆಗಿದೆ, ಒಂದ್ ಫ್ಯೂ ಮಂತ್ಸ್ ಆಯ್ತು. ನಾನು PhD ಮಾಡ್ಬೇಕು ಅನ್ನೋದು ಆಸೆ ಇದೆ. PhD ಎಂಟ್ರೆನ್ಸ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಸೊ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀನಿ ರೈಟ್ ನಾವು. ಅಗೇನ್ ಇಟ್ಸ್ ನಾಟ್ ಈಸಿ. ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಇರುತ್ತೆ, NET ಬರೀತಾ ಇದೀನಿ. ಸೊ ಎಸ್, ಎಕ್ಸಾಮ್ಸ್ ಪಾಸ್ ಆಗಿ PhD ಮಾಡಿ ಲೆಕ್ಚರ್ಗೆ ಹೋಗ್ಬೇಕನ್ನೋ ಆಸೆ ಇದೆ. ಸೊ ಯಾ. ನೈಸ್. ಸೊ ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಸಮಯ ಕಳೆದು. ನಿಮ್ಮ ಅದ್ಭುತ ಪಯಣವನ್ನು ಕೇಳಿ ತುಂಬಾ ಜನಕ್ಕೆ ಇಷ್ಟೊಂದು ಡಿಟರ್ಮಿನೇಷನ್ ಇರಲ್ಲ. ನೀವು ಅದನ್ನ ಡಿಟರ್ಮಿನೇಷನ್ ಇಂದ ಇಷ್ಟೊಂದು ಸಾಧನೆ ಮಾಡಿದೀರಾ. ನೀವು ಮುಂದೆ PhD ಮುಗಿಸಿ ಪ್ರೊಫೆಸರ್ ರೇಣುಕಾ ಆಗೋದನ್ನ ನಾವು ಎದುರು ನೋಡ್ತೀವಿ. ನನ್ನ ಕಡೆಯಿಂದ ನಾರಿ ಶಕ್ತಿ ಗಾಥೆಗಳ ಕಡೆಯಿಂದ ನಿಮಗೆ ಅಭಿನಂದನೆಗಳು. ನಿಮ್ಮ ಎಲ್ಲ ಕನಸುಗಳು ನನಸಾಗ್ಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಇಲ್ಲಿಯವರೆಗೆ ನಮ್ಮ ಮಾತುಕತೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ರೇಣುಕಾ ಅವರು ತಮ್ಮ ಜೀವನ ಪಯಣವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಸಾಧಿಸುವ ಛಲ ಇದ್ದರೆ ಎಷ್ಟು ಕಷ್ಟಗಳನ್ನು ಎದುರಿಸಿಯೂ ಸಾಧನೆಯನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ರೇಣುಕಾ ಅವರಿಗೆ ಇನ್ನೂ ಹೆಚ್ಚು ಸಾಧನೆ ಮಾಡುವ ಅವಕಾಶ ಸಿಗಲಿ, ಸಾಧಿಸಿ ತುಂಬಾ ಜನಕ್ಕೆ ಸ್ಫೂರ್ತಿಯಾಗಲಿ ಅಂತ ಹಾರೈಸಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.